ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಸಂದರ್ಶನ ವಿಧಾನನೇ ಹೆಚ್ಚಾಗಿ ಅಳವಡಿಸ್ಕೊಳ್ತಾ ಹೋಗ್ಬೋದು. ಸೊ ಅದ್ರ ಜೊತೆಗೆ ಕೆಲವೊಂದು ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಸ್ಕಿಲ್ ಓರಿಯೆಂಟೆಡ್ ಟೆಸ್ಟ್ ಗಳನ್ನ ಕೊಡ್ಬೋದು, ಅಥವಾ ಜನರಲ್ ನಾಲೆಡ್ಜ್ ನ ಅಸೆಸ್ ಮಾಡುವಂತ ಕೆಲವೊಂದು ಟೆಸ್ಟ್ ಗಳನ್ನ ಕೊಡ್ತಾ ಹೋಗ್ಬಹುದು. ಆದ್ರೆ ಅಲ್ಟಿಮೇಟ್ ಆಗಿ ನಿಂತ್ಕೊಳ್ಳುವಂತದ್ದು ಸಂದರ್ಶನ ವಿಧಾನ. ಸಂದರ್ಶನ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬಹಳ ಪ್ರಮುಖ ಪಾತ್ರವನ್ನ ವಹಿಸ್ತಾ ಹೋಗುತ್ತೆ. ಸೊ ಏನು ಇಲ್ಲಿ ವೈಯಕ್ತಿಕ ಸಂದರ್ಶನ, ಸೊ ದೂರವಾಣಿಯ ಸಂದರ್ಶನ, ಸೊ ಬೇರೆ ಬೇರೆ ಫಾರ್ಮೆಟ್ ಗಳಿದೆ. ಏನು ವೈಯಕ್ತಿಕ ಸಂದರ್ಶನ? ಸೊ ಈ ರೀತಿ ಸಂದರ್ಶನದಲ್ಲಿ ಒಬ್ಬ ಸಂದರ್ಶಕ ಹಲವಾರು ಪ್ರಶ್ನೆಗಳಿಗೆ ಮುಖಾಮುಖಿಯಾಗಿರುವ ಒಬ್ಬ ಸಂದರ್ಶನಾರ್ಥಿಗೆ ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾನೆ. ಓಕೆ, ಅಲ್ಲಿ ಕೆಲವೊಂದು ಪ್ರೀ ಸ್ಟ್ರಕ್ಚರ್ಡ್ ಕ್ವಶನ್ಸ್ ಇರುತ್ತೆ, ಅನ್ಸ್ಟ್ರಕ್ಚರ್ಡ್ ಫಾರ್ಮ್ಯಾಟ್ ಸಹ ಇರುತ್ತೆ. ಸೊ ಅದು ಯಾರು ಕಂಡಕ್ಟ್ ಮಾಡ್ತಾ ಇದಾರೆ, ಯಾವ ಉದ್ದೇಶಗಳಿಗೋಸ್ಕರ ಈ ಒಂದು ಸಂದರ್ಶನ ಕಂಡಕ್ಟ್ ಆಗ್ತಾ ಇದೆ, ಅಥವಾ ಎಷ್ಟು ಜನ ಇದ್ದಾರೆ, ಸೊ ಇವೆಲ್ಲದರ ಆಧಾರದ ಮೇಲೆ ಸೊ ಅದು ಸ್ಟ್ರಕ್ಚರ್ಡ್ ಅನ್ಸ್ಟ್ರಕ್ಚರ್ಡ್ ಸಂದರ್ಶನ. ಸೊ ಒಂದು ಸಂದರ್ಶನ 10 ಕ್ವಶನ್ಸ್ ಇರುವಂತ ಒಂದು ಕ್ವಶನ್ಸ್ ಗಳನ್ನ ರೆಡಿ ಮಾಡ್ಕೊಂಡಿರ್ತಾರೆ ಇಂಟರ್ವ್ಯೂ ನಲ್ಲಿ. ಇಂಥದ್ದೇ ಕ್ವಶನ್ಸ್ ಗಳು, ಇದೇ ಫಸ್ಟ್, ಇದೇ ಸೆಕೆಂಡ್, ಇದೇ ಥರ್ಡ್, ಸೊ ಇದೇ ತರ ಹೋಗ್ಬೇಕು ಒಂದು ಫಾರ್ಮ್ಯಾಟ್, ಕ್ವಶನ್ಸ್ ಕೇಳುವಂತ ಫಾರ್ಮ್ಯಾಟ್. ಸೊ ಎಲ್ಲದೂ ಸಹ ಸ್ಟ್ರಕ್ಚರ್ಡ್ ಆಗಿರುತ್ತೆ. ಕೆಲವೊಂದು ಬಾರಿ ಸ್ಟ್ರಕ್ಚರ್ ಆಗಿರ್ತಕ್ಕಂಥ ಕ್ವಶನ್ಸ್ ಫಾರ್ಮ್ಯಾಟ್ ಏನಿದೆಯಲ್ಲ, ಸಂದರ್ಶನದ ವಿಧಾನಗಳು ಏನಿದೆಯಲ್ಲ, ಅದ್ರ ಜೊತೆಗೆ ಅನ್ಸ್ಟ್ರಕ್ಚರ್ಡ್ ಕೆಲವೊಂದು ಅವ್ರಿಗೆ ಇಂಟ್ರೆಸ್ಟ್ ಇರ್ತಕ್ಕಂಥ ಕೆಲವೊಂದು ಏರಿಯಾಸ್ ಬಗ್ಗೆ ಕೆಲವೊಂದು ಕ್ವಶನ್ಸ್ ಗಳನ್ನ ಕೇಳ್ತಾ ಹೋಗ್ಬೋದು. ಅಥವಾ ಅಡಿಷನಲ್ ಇನ್ಫಾರ್ಮೇಶನ್ಸ್ ಅರ್ಥ ಮಾಡ್ಕೊಳ್ಳಿಕ್ಕೆ, ಅವನಲ್ಲಿ ಇರ್ತಕ್ಕಂಥ ಅಡಿಷನಲ್ ಸ್ಕಿಲ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸೊ ಏನೆಲ್ಲ ಕೇಳಬಹುದು. ಓಕೆ, ಸೊ ಅದೆಲ್ಲದೂ ಸಹ ಆರ್ಗನೈಸೇಷನ್ ಮತ್ತೆ ಇಂಟರ್ವ್ಯೂ ತೆಗೆದುಕೊಳ್ಳುವಂತವ್ರು ಯಾರು ಒಂದು ಕಮಿಟಿ ಮಾಡ್ಕೊಂಡಿರ್ತಾರೆ. ಸೊ ಬೇರೆ ಬೇರೆ ಫಾರ್ಮ್ಯಾಟ್ ಗಳಲ್ಲಿ ಇರುತ್ತೆ. ಅವು ಎಕ್ಸ್ಟರ್ನಲ್ ಇವ್ಯಾಲ್ಯೂಯೇಟರ್ಸ್ ಇರ್ತಾರೆ, ಓಕೆ, ಎಕ್ಸ್ಪರ್ಟ್ ಗಳು ಇರ್ತಾರೆ, ಅಥವಾ ಬೇರೆ ಬೇರೆ ವಿಧಾನಗಳ ಮುಖಾಂತರ ಏನ್ ಕಳೀತಾ ಹೋಗ್ತಾರೆ. ಸೊ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಇಷ್ಟೇ. ಸೊ ಒಂದು ಜಾಬ್ಗೆ ಅಥವಾ ಒಂದು ಪ್ರೋಸೆಸ್ಗೆ ಯಾವ ರೀತಿಯಾಗಿ ನಾವು ಪ್ರೋಸೆಸ್ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಡೇಟಾ ಕಲೆಕ್ಷನ್ಸ್. ಡೇಟಾ ನಾವು ಯಾವ ರೀತಿಯಾಗಿ ಕಲೆಕ್ಟ್ ಮಾಡ್ಕೋಬಹುದು? ವೈಯಕ್ತಿಕ ಸಂದರ್ಶನದ ಮುಖಾಂತರ. ಸೊ ನಮಗೆ ಏನೋ ಒಂದು ಡೆಮೋಗ್ರಫಿಕಲ್ ಡೀಟೇಲ್ಸ್ ಬೇಕು, ಏಜ್, ಸೋಷಿಯಲ್ ಸ್ಟೇಟಸ್, ಎಕನಾಮಿಕಲ್ ಸ್ಟೇಟಸ್, ಕಲ್ಚರಲ್ ಅವೇರ್ನೆಸ್, ಬೇರೆ ಬೇರೆ ಪ್ಯಾಟರ್ನ್ ಅಲ್ಲಿ ಇರ್ತಕ್ಕಂಥ ಒಂದು ಇನ್ಫಾರ್ಮೇಶನ್ಸ್ ನಮಗೆ ಬೇಕಾಗುತ್ತೆ. ಅದ್ರ ಜೊತೆಗೆ ಒಂದು ಸ್ಟಡೀಸ್ಗೆ ಫಾರ್ ಎಕ್ಸಾಂಪಲ್ ಆಟಿಟ್ಯೂಡ್, ಫಾರ್ ಎಕ್ಸಾಂಪಲ್ ಪರ್ಸನ್ಸ್ ಇಂಟೆನ್ಷನ್, ಮೋಟಿವೇಶನ್ಸ್, ಅಥವಾ ಸ್ಟ್ರೆಸ್, ಅಥವಾ ಒಂದು ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಯಾವ ರೀತಿಯಾಗಿದೆ, ಯಾವ ರೀತಿಯ ನಾಲೆಜ್ ಇದೆ, ಈ ರೀತಿಯಾದ ಅಕಾಡೆಮಿಕ್ ಸ್ಟ್ರೆಸ್ ಮತ್ತು ಪರ್ಫಾರ್ಮೆನ್ಸ್ ಅನ್ನು ಅಸೆಸ್ ಮಾಡಬೇಕು. ಇಂಥ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನ ಯಾವ ಆಂಗಲ್ ಇಂದ ನಾವು ಅಸೆಸ್ ಮಾಡಬೇಕು, ಅದಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯ ಕ್ವಶನ್ಸ್ ಗಳನ್ನ ನಾವು ಫ್ರೇಮ್ ಮಾಡಿರ್ಬೇಕು, ಅಥವಾ ಸ್ಟ್ರಕ್ಚರ್ಡ್ ಅಥವಾ ಅನ್ಸ್ಟ್ರಕ್ಚರ್ಡ್ ಕ್ವಶನ್ಸ್ ಗಳ ಮುಖಾಂತರ ಒಬ್ಬ ವ್ಯಕ್ತಿಯನ್ನ ಇಂಟರ್ವ್ಯೂ ಮಾಡ್ಬೇಕಾ. ಇವೆಲ್ಲವೂ ಸಹ ಇದರಲ್ಲಿ ಕೌಂಟ್ ಆಗ್ತದೆ. ಇದೆಲ್ಲರೂ ಸಹ ಕೆಲವೊಂದು ಬಾರಿ ಸ್ಟ್ರಕ್ಚರ್ಡ್ ಆಗಿರುತ್ತೆ. ಆ ಸ್ಟ್ರಕ್ಚರ್ ಆಗಿರತಕ್ಕಂತಹ ಮಾಹಿತಿಗಳನ್ನ ನಾವು ಪಡ್ಕೋಬೇಕು ಅನ್ನೋದೇ ಆದ್ರೆ ಸೊ ಇಲ್ಲಿ ನಾವು ಒಂದು ಡೈರೆಕ್ಷನ್ಸ್ ಗಳನ್ನ ಕೊಡ್ತೇವೆ. ಸೊ ಏನಿರುತ್ತೆ ಆ ಒಂದು ಡೈರೆಕ್ಷನ್, ಓಕೆ, ಸೊ ಯಾವ ರೀತಿಯಾದಂತ ಕ್ವಶನ್ಸ್ ಕೊಡ್ಬೇಕು, ಸೆಕೆಂಡ್ ಶೆಡ್ಯೂಲ್ ಅಲ್ಲಿ ಯಾವ ರೀತಿಯಾದಂತ ಟೆಸ್ಟ್ ಗಳು ಇರುತ್ತೆ, ಅಥವಾ ಯಾವ ರೀತಿಯಾದಂತ ಇಂಟರ್ವ್ಯೂಸ್ ಗಳು ಇರುತ್ತೆ. ಸೊ ಎಕ್ಸ್ಪರ್ಟ್ ಗಳು ಇರ್ತಾರ, ಸೊ ಒಂದು ಕಮಿಟಿ ಇರುತ್ತೆ, ಸೊ ಎಷ್ಟು 3 ಮೆಂಬರ್ಸ್ 5 ಮೆಂಬರ್ಸ್. ಸೊ ಇವೆಲ್ಲ ಒಂದು ಸ್ಟ್ರಕ್ಚರ್ ಆಗಿ ಅಲ್ಲಿ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನ ಪಡೆಯೋದು, ಅದರ ಮೂಲಗಳನ್ನ ಹುಡುಕಿ ತೆಗೆಯುವಷ್ಟು ಬಹಳಷ್ಟು ಶ್ರಮವಹಿಸಿ ತನಿಖೆಯ ಮುತುವರ್ಜಿಯಿಂದ ಮಾಡಬೇಕಾಗುತ್ತೆ. ಇದನ್ನ ಸಂದರ್ಶಕ ವಿಧಾನ ಅಂತ ಕರೀತಾರೆ. ಸಂದರ್ಶಕರು ಏನ್ ಮಾಡ್ತಾರೆ, ನಾರ್ಮಲಿ ಇದೊಂದು ಸಾಮಾನ್ಯವಾಗಿ ಇಟ್ ಈಸ್ ವೆರಿ ಆಪ್ಟ್ ವಿಧಾನ ಅಂತ ಕರೀತಾರೆ. ಏನಕ್ಕೆ ಅಂತಂದ್ರೆ ವೈಯಕ್ತಿಕ ಸಂದರ್ಶನವನ್ನು ವಿಸ್ತರಿಸಿರೋದಾದ್ರೆ ಸಂಶೋಧಕರು ಕೇಳುವ ಹಲವಾರು ಪ್ರಶ್ನೆಗಳಿಗೆ ಆಳವಾದ ಇನ್ಡೆಪ್ತ್ ಇನ್ಫಾರ್ಮೇಶನ್ಸ್ ಅಥವಾ ಜ್ಞಾನವನ್ನ ಹೊಂದಬೇಕಾಗಿರುತ್ತೆ. ಸೊ ಆ ತರದ ಒಂದು ಮಾಹಿತಿ ಇದ್ದಾಗ ಮಾತ್ರ ಒಂದು ಕ್ವಶನ್ಸ್ಗೆ ಆನ್ಸರ್ಗಳನ್ನು ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಆ ಒಂದು ಕಾರಣಕ್ಕೆ ವೈಯಕ್ತಿಕ ಸಂದರ್ಶನ ಇಸ್ ಅ ಬೆಸ್ಟ್ ಮೆಥಡ್ ಫಾರ್ ಡೇಟಾ ಕಲೆಕ್ಷನ್ ಟು ಇಂಟರ್ವ್ಯೂ ಫಾರ್ ಎನಿ ಕೈಂಡ್ ಆಫ್ ಜಾಬ್ ಅನ್ನೋ ರೀತಿಯಾಗಿ ಹೇಳ್ತಾ ಹೋಗ್ತಾರೆ. ಏನಕ್ಕೆ ಅಂತ ಅಂದ್ರೆ
ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಗೊತ್ತಾಗುತ್ತೆ, ಗೆಸ್ಟರ್ಸ್ ಗೊತ್ತಾಗುತ್ತೆ, ಆಟಿಟ್ಯೂಡ್ಸ್ಗಳು ಗೊತ್ತಾಗುತ್ತೆ. ಸೊ ಒಂದು ಒಂದು ಜಾಬ್ಗೆ ಬೇಕಾಗಿರ್ತಕ್ಕಂತಹ, ಓಕೆ ಸಿ ಫಾರ್ ಎಕ್ಸಾಂಪಲ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಜಾಬ್ಗೆ ಕರೀತಾರೆ. ಅಲ್ಲಿ ಫಿಸಿಕಲ್ ಬಹಳ ಪ್ರಮುಖವಾಗುತ್ತೆ. ಫಸ್ಟ್ ಫಿಸಿಕಲ್ ಟೆಸ್ಟ್, ನಂತರವೇ ನೆಕ್ಸ್ಟ್ ಫರ್ದರ್ ಟೆಸ್ಟ್ ಗೆ ಆಕ್ಸೆಸ್ ಅನ್ನ ಮಾಡ್ಲಿಕ್ಕೆ ಕರೀತಾ ಹೋಗ್ತಾರೆ. ಓಕೆ, ಸೊ ಇನ್ ಕೇಸ್ ಆ ಫಿಸಿಕಲ್ ಟೆಸ್ಟ್ ಇಲ್ಲ ಅಂತ ಹೇಳ್ಕೊಳ್ಳೋಣ. ಸೊ ಉದ್ದವಾಗಿರ್ತಕ್ಕಂಥವ್ರು, ಆ ಹೈಟ್ ವೇಟ್ ಇಲ್ಲೇ ಇರ್ತಕ್ಕಂಥ ವ್ಯಕ್ತಿಗಳು ಸಹ ರ್ಯಾಂಕ್ ಅನ್ನ ಪಡ್ಕೋಬಹುದು, ಅಂಕಗಳನ್ನ ಪಡ್ಕೋಬಹುದು, ಬಟ್ ದೇ ಆರ್ ನಾಟ್ ಎಲಿಜಿಬಲ್. ಸೊ ಆ ಒಂದು ಜಾಬ್ಗೆ ಬೇಕಾಗಿರ್ತಕ್ಕಂಥ ಫಿಸಿಕಲ್ ಸಹ ಬೇಕಾಗುತ್ತೆ. ಆ ಒಂದು ಜಾಬ್ಗೆ ಬೇಕಾಗಿರ್ತಕ್ಕಂಥ, ಸೊ ಈಗ IAS KS ಇದರಲ್ಲೆಲ್ಲ ಇಂಟರ್ವ್ಯೂ ಅಷ್ಟು ಮೆಂಬರ್ಸ್ ಕೂತಿರ್ತಕ್ಕಂಥ ಒಂದು ಟೀಮ್ ಏನಿರುತ್ತೆ, ಟೀಮು ಅಲ್ಲಿರ್ತಕ್ಕಂಥ ಪರ್ಸನ್ಸ್ ಅಟ್ಯಾಕ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಯಾರು ಇಂಟರ್ವ್ಯೂ ಇರ್ತಾನಲ್ಲ, ಆ ಇಂಟರ್ವ್ಯೂನ ಅಟ್ಯಾಕ್ ಮಾಡ್ತಾ ಹೋಗ್ತಾರೆ. ಸೊ ಏನೆಲ್ಲ ಯಾವ ಡೈರೆಕ್ಷನ್ ಅಲ್ಲೆಲ್ಲ ಕೇಳಬಹುದು, ಕ್ರಿಯೇಟಿವ್ ಅಬ್ಸ್ಟ್ರಾಕ್ಟ್ ಇನ್ಫಾರ್ಮೇಶನ್ಸ್, ಕ್ರಿಯೇಟಿವ್ ಥಿಂಕಿಂಗ್, ಕ್ರಿಟಿಕಲ್ ಥಿಂಕಿಂಗ್, ಸೊ ಇವೆಲ್ಲ ಅಂಗದಿಂದ ಮಾಹಿತಿಗಳನ್ನ ಕಲೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಹೋಗ್ತಾರೆ. ಸೊ ಅಲ್ಲಿ ಯಾರು ಆ ಈಗ ಒಂದು AC DC ಅನ್ನೋ ಒಂದು ಪೋಸ್ಟ್ಗೆ ಒಬ್ಬ ವ್ಯಕ್ತಿ ಹೋಗ್ತಾನೆ ಅನ್ನೋದೇ ಆದ್ರೆ, ಸೊ ಆ ಅಷ್ಟು ಜನರ ಕೇಳುವಂತಹ ಕೆಪಾಸಿಟಿ ಆತನಿಗೆ ಇದೆಯಾ ಅಥವಾ ಇಲ್ವಾ, ಆ ಜಾಬ್ ಅನ್ನ ನಿಭಾಯಿಸುವಂತಹ ಶಕ್ತಿ ಇದೆಯಾ ಇಲ್ವಾ ಅನ್ನೋದನ್ನ ನಾವು ಅಸೆಸ್ ಮಾಡ್ಬೇಕು ಅನ್ನೋದೇ ಆದ್ರೆ, ಕೇವಲ ರೈಟಿಂಗ್ ಪರ್ಪಸ್ ಅಲ್ಲಿ ಮೆಥಡ್ ಅಲ್ಲಿ ಇದೆ ಅಂತ ಅಂದಾಗ ಅದ್ರ ಮುಖಾಂತರ ನಾವು ಅಸೆಸ್ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗ್ತಾ ಹೋಗುತ್ತೆ. ಓಕೆ, ಸೊ ಆನ್ಸರ್ ಯಾವ ರೀತಿಯ ಬೇಕಾದ್ರೂ ಕೊಡಬಹುದು. ಓಕೆ, ಸೊ ಯಾರು ಇಲ್ಲ ಯೋಚನೆ ಮಾಡುವಂತ ಅವಕಾಶ ಇದೆ, ಅಥವಾ ಏನೋ ಕೆಲವೊಂದ್ಸಲ ಗೆಸ್ ಮುಖಾಂತರ ಹಾಕಿರುವಂತದ್ದು ಪಾಸ್ ಆಗಬಹುದು, ಗೆಸ್ ಮುಖಾಂತರ ಹಾಕಿರುವಂತ ಆಪ್ಷನ್ಸ್ ರೈಟ್ ಆಗಿರಬಹುದು. ಸೊ ಬೇರೆ ಬೇರೆ ಫಾರ್ಮ್ಯಾಟ್ ಗಳಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರಗಳು 10ರಲ್ಲಿ 5 ಏನೂ ಗೊತ್ತಿಲ್ಲ ಅಂತಂದ್ರೂ 5 ಪಾಸ್ ಆಗಿರ್ಬಹುದು. ಸೊ ಬೇರೆ ಬೇರೆ ಆಪ್ಷನ್ಸ್ ಗಳಿಂದ ಅಂಕಗಳು ಬಂದಿರಬಹುದು. ಆದ್ರೆ ವ್ಯಕ್ತಿ ಸೂಟ್ ಆಗ್ತಾನ ಆಗಲ್ವಾ, ವ್ಯಕ್ತಿಯ ಮನಸ್ಥಿತಿಗಳೇನು, ಆ ವ್ಯಕ್ತಿಯ ಬುದ್ಧಿಶಕ್ತಿಯ ಮಟ್ಟ ಏನು, ವ್ಯಕ್ತಿತ್ವ ಎಂತದ್ದು ಸೂಟ್ ಆಗುತ್ತಾ ಇಲ್ವಾ, ಎಲ್ಲದನ್ನು ಸಹ ಅಬ್ಸರ್ವ್ ಮಾಡ್ಲಿಕ್ಕೆ ಈ ವೈಯಕ್ತಿಕ ಸಂದರ್ಶನ ವಿಧಾನ ಬಹಳ ಸೂಕ್ತವಾದಂತಹ. ಎರಡನೇದು ದೂರವಾಣಿ ಸಂದರ್ಶನ. ಸೊ ಹೆಸರೇ ಸೂಚಿಸುವಂತೆ ಕೆಲವೊಂದು ಬಾರಿ ಸಂದರ್ಶನವನ್ನು ದೂರವಾಣಿಯ ಮುಖಾಂತರ ಮಾಡ್ತಾ ಹೋಗ್ತಾರೆ. ಸೊ ಅಲ್ಲಿ ಸಂದರ್ಶಕನು ಪ್ರತಿವಾದಿಯನ್ನು ಸಂಪರ್ಕಿಸಿ ಪ್ರಶ್ನೆಗೆ ಉತ್ತರವನ್ನು ಪಡಿತಾನೆ. ಏನು ಇನ್ಫಾರ್ಮೇಶನ್ಸ್ ಬೇಕಾಗಿರುತ್ತೆ, ತ್ವರಿತವಾಗಿ ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಶನ್ಸ್ ಏನು, ಸೂಕ್ಷ್ಮವಾಗಿರ್ತಕ್ಕಂಥ ವಿಷಯಗಳೇನು, ಕ್ಲಿಷ್ಟಕರವಾಗಿರ್ತಕ್ಕಂಥ ವಿಷಯಗಳೇನು, ಸೊ ಎಲ್ಲ ಆತನಿಗೆ ಬೇಕಾಗಿರ್ತಕ್ಕಂತಹ ಮಾಹಿತಿಗಳನ್ನ, ಓಕೆ, ಇನ್ಫಾರ್ಮೇಶನ್ಸ್ ಗಳನ್ನ ಪಡಿತಾವ. ಸೊ ಕೆಲವೊಂದು ಬಾರಿ ಏನಾಗಿರುತ್ತೆ, ಮುಖಾಮುಖಿ ಮಾತಾಡುವಂತ ಸಂದರ್ಭದಲ್ಲಿ ಅವರ ವೇ ಆಫ್ ಎಕ್ಸ್ಪ್ರೆಷನ್ಸ್, ರಿಯಾಕ್ಷನ್ಸ್ ಒಂದು ರೀತಿಯಾಗಿರುತ್ತೆ ಮುಖಾಮುಖಿ ಇದ್ದಾಗ. ಅದೇ ಟೆಲಿಫೋನ್ ಅಥವಾ ಬೇರೆ ವರ್ಚುವಲ್ ಮೋಡು, ನಾವು ಏನಾದ್ರು ಒಂದು ಇಂಟರ್ವ್ಯೂ ಮಾಡ್ತಾ ಇದೀವಿ ಒಂದೇ ಪರ್ಪಸ್ಗೆ ಅಂತ ಅಂದಾಗ, ಅಲ್ಲಿ ಕೊಡ್ತಕ್ಕಂತಹ ರೆಸ್ಪಾನ್ಸಸ್, ಅಲ್ಲಿರ್ತಕ್ಕಂತಹ ರೆಸ್ಪಾನ್ಸಸ್, ಕೊಡುವಂತಹ ಪ್ರತಿಕ್ರಿಯೆಗಳು ಸಮಟೈಮ್ಸ್ ವಿಭಿನ್ನವಾಗಿರ್ತವೆ. ಓಕೆ, ಸೊ ಇಲ್ಲಿ ಫ್ರೀಯಾಗಿ ತನ್ನ ಅಭಿಪ್ರಾಯಗಳನ್ನ, ಫ್ರೀಯಾಗಿ ಮಾಹಿತಿಗಳನ್ನ ಹಂಚ್ಕೋಬೇಕು ಅನ್ನೋ ಒಂದು ಸಂದರ್ಭ ಈ ದೂರವಾಣಿಯ ಸಂದರ್ಶನ ವಿಧಾನಗಳನ್ನು ಅನುಸರಿಸ್ತಾ ಹೋಗ್ತಾರೆ. ಸಂದರ್ಶನದ ಸಾಮಾನ್ಯ ಅಂಶಗಳು. ಓಕೆ, ಸೊ ಒಂದು ಸಂದರ್ಶನ ಮಾಡಬೇಕು, ಸೊ ಅದರಲ್ಲಿ ಸಾಮಾನ್ಯವಾಗಿ ಬರುವಂತಹ ಅಂಶಗಳು ಯಾವ್ಯಾವು? ಸಂಶೋಧಕರ ಮತ್ತು ಸಂಶೋಧನಾರ್ಥಿಯ ಸಂಬಂಧವು ಬಹಳ ಸೈನಿಕವಾಗಿರುತ್ತೆ. ಓಕೆ, ಸೊ ಇಲ್ಲಿ ಒಂದು ಫಾರ್ಮಲ್ ಇಂಟರ್ವ್ಯೂ ಪ್ರೋಸೆಸ್ ನಡಿಬೇಕು. ಫಾರ್ಮಲ್ ಆಗಿ ಒಬ್ಬ ಇಂಟರ್ವ್ಯೂವರ್, ಅವರ ಇಂಟರ್ವ್ಯೂಯಿ ಅಂದ್ರೆ ಡೇಟಾ ಕಲೆಕ್ಟ್ ಮಾಡುವಂತವರು, ಡೇಟಾ ಯಾರಿಂದ ಪಡ್ಕೊಳ್ಳುವಂತದ್ದು ಇರ್ತಲ್ಲ ಅವರು. ಸೊ ಇಲ್ಲಿ ಹಾಯ್ ಹೌ ಆರ್ ಯು, ಸೊ ಎಲ್ಲದೂ ಇರುತ್ತೆ. ಆದ್ರೆ ಅವ್ರಲ್ಲಿ ನಡುವೆ ಇರ್ತಕ್ಕಂಥ ಒಂದು ಸಂಬಂಧ ಯಾವ ರೀತಿಯಾಗಿರುತ್ತೆ? ಸೊ ಬರ್ತಿದ್ರೆ ಒಂದು ಸ್ಮೈಲ್ ಇರುತ್ತೆ, ಹೌ ಆರ್ ಯು, ಸೊ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಸೊ ಈ ತರದೆಲ್ಲ ಬರ್ತಾ ಹೋಗ್ಬೋದು. ಬ್ರೇಕ್ಫಾಸ್ಟ್, ಲಂಚ್,
ಬೇರೆದೆಲ್ಲ ಕಾನ್ವರ್ಸೇಷನ್ ಆಗಿರಬಹುದು. ಓಕೆ, ಸೊ ಅದ್ರ ಜೊತೆಗೆ ಅಲ್ಲಿ ನಡೀತಕ್ಕಂತಹ ಒಂದು ಕಾನ್ವರ್ಸೇಷನ್ಸ್ ಇದೆಯಲ್ಲ, ಸೊ ಎಲ್ಲರೂ ಅವರು ಸ್ಮೈಲ್ ಫೇಸ್ ಅಲ್ಲೇ ಕ್ವಶನ್ಸ್ ಗಳನ್ನ ಕೇಳಬಹುದು. ಈತನು ಸಹ ಸ್ಮೈಲ್ ಫೇಸಿಂಗ್ ಅಲ್ಲೇ ಅಥವಾ ಅವ್ನಿಗೆ ಗೊತ್ತಿರ್ತಕ್ಕಂಥ ಎಲ್ಲ ನಿರರ್ಗಳವಾಗಿ ಬೇಕಾಗಿರುವಂತಹ ಮಾಹಿತಿಗಳನ್ನ ಕೊಡ್ತಾ ಹೋಗಬಹುದು, ಆಕ್ಚುಯಲ್ ಇನ್ಫಾರ್ಮೇಶನ್ಸ್ ಗಳನ್ನ ಕೊಡ್ತಾ ಹೋಗಬಹುದು. ಓಕೆ, ಬಟ್ ಅವರ ಒಂದು ಡ್ಯೂರೇಷನ್ಸ್ ಒಂದು 5 minutes 10 minutes ಅಥವಾ 20 minutes ಅಥವಾ ಹಾಫ್ ಅನ್ ಅವರ್, ಅಷ್ಟಕ್ಕೆ ಕೆಲವೊಂದು ಬಾರಿ ಕ್ಷಣಿಕ ಆಗ್ಬಿಟ್ಟಿರುತ್ತೆ. ಅಂದ್ರೆ ಡ್ಯೂರೇಷನ್ ಎಷ್ಟಪ್ಪ ಇರುತ್ತೆ ಅಂತ ವೆರಿ ವೆರಿ ಶಾರ್ಟ್ ಪೀರಿಯಡ್ ಅಂತ ಹೇಳ್ತಾವೆ. ಸಂದರ್ಶನ ಉದ್ದೇಶಪೂರ್ವಕವಾಗಿ ಸಂವಾದನ ನಡೆಯಲು ಸಂಶೋಧಕ ಮತ್ತು ಸಂಶೋಧನಾರ್ಥಿ ಮಧ್ಯೆ ಮಾಡಲ್ಪಟ್ಟ ವಿಚಾರಗಳನ್ನು ದೃಢೀಕರಿಸಲಾಗುತ್ತದೆ. ಏನಕ್ಕೋಸ್ಕರ ಈ ಒಂದು ಇಂಟರ್ವ್ಯೂ ಕಂಡಕ್ಟ್ ಆಗ್ತಾ ಇದೆ, ಇದ್ರೆ ಈ ರೀತಿಯಾಗಿ ಪ್ರೋಸೆಸ್ ನಡಿಬೇಕು ಅಂತಂದ್ರೆ ಸೊ ಅನೇಕ ಪ್ರೋಸೆಸ್ಗಳಿರುತ್ತೆ. ಪ್ರೋಸೆಸ್ಗಳಂತಂದ್ರೆ ಸೊ ಒಂದು ಜಾಬ್ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಒಂದು ಜಾಬ್ಗೆ ಪೇಪರ್ ನೋಟಿಫಿಕೇಶನ್ ಅನ್ನು ಕೊಡಬೇಕು, ಅಥವಾ ಗೊತ್ತಿರ್ತಕ್ಕಂಥ ಸೋರ್ಸ್ ಮುಖಾಂತರ ಅಥವಾ ಒಂದು ಲಿಂಕ್ಸ್ ನ ಮುಖಾಂತರ ಇಂಟಿಮೇಟ್ ಮಾಡಬೇಕು, ತಿಳಿಸ್ಕೊಡ್ಬೇಕು. ಓಕೆ, ಸೊ ಏನಕ್ಕೋಸ್ಕರ ಆಗ್ತಾ ಇದೆ, ಯಾವ ಟೈಮಿಂಗ್ಸ್ ಅಲ್ಲಿ ಆಗ್ತಾ ಇದೆ, ಏನ್ ಟೈಮಿಂಗ್ಸ್ ಅಲ್ಲಿ ಆಗ್ತಾ ಇದೆ, ಅಲ್ಲಿ ಇರ್ತಕ್ಕಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ, ಸೊ ಅಟ್ ಲೀಸ್ಟ್ ಆ ಮೂವ್ಮೆಂಟ್ ಅಲ್ಲಿ ಕೊಡ್ಲಿಲ್ಲ ಅಂತಂದ್ರೂ ಬಂದಾಗ್ಲಾಗೂ ಸಹ ಒಂದು ಉದ್ದೇಶ ಏನಕ್ಕೋಸ್ಕರ ನಡೀತಾ ಇದೆ, ಸೊ ಯಾವ ವಿಚಾರಗಳಿಗೋಸ್ಕರ ನಡೀತಾ ಇದೆ ಅನ್ನೋದನ್ನ ಮೊದಲೇ ಡಿಸೈಡ್ ಆಗಿರ್ಬೇಕು. ಆ ಡಿಸೈಡ್ ಆಗಿರ್ತಕ್ಕಂತಹ ಆಬ್ಜೆಕ್ಟಿವ್ಸ್ ಏನಿರುತ್ತಲ್ಲ ಆ ಆಬ್ಜೆಕ್ಟಿವ್ಸ್ ನ ಆಧಾರದ ಮೇಲೆ ಒಂದು ಸಂದರ್ಶನವನ್ನ ಮಾಡ್ಲಿಕ್ಕೆ ಆ ಪ್ರೋಸೆಸ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಅದನ್ನ ದೃಢೀಕರಿಸಬೇಕಾಗ್ತಾ ಇದೆ. ಎಸ್, ನಾವು ಈ ಪೋಸ್ಟ್ಗೆ ಈ ಇಂಟರ್ವ್ಯೂಸ್ ಗಳನ್ನ ಮಾಡ್ತಾ ಇದೀವಿ, ಅದಕ್ಕೆ ಆಸ್ಪಿರೆಂಟ್ಸ್ ಗಳು ಇಷ್ಟು ಜನ ಇದ್ದಾರೆ, ಸೊ ಅದರಲ್ಲಿ ಎಷ್ಟು ಜನನ ಸೆಲೆಕ್ಟ್ ಮಾಡ್ಕೋಬೇಕು ಇಷ್ಟು, ಸೊ ಯಾರನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ, ಸೊ ಅದರಲ್ಲಿ ಫಾರ್ ಎಕ್ಸಾಂಪಲ್ ಈಗ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಆಯ್ತು ಅಂತಂದ್ರೆ ಕೆಲವೊಂದು ಕ್ಯಾಟಗರಿ ವೈಸ್ ಸೀಟ್ ಮ್ಯಾಟ್ರಿಕ್ಸ್ ಏನಿರುತ್ತಲ್ಲ, ಸೀಟ್ ರಿಸರ್ವೇಶನ್ಸ್ ಏನಿರುತ್ತಲ್ಲ, ಆ ರಿಸರ್ವೇಶನ್ಸ್ ಗಳನ್ನ ನಾವು ಆ ಒಂದು ಸಂದರ್ಭದಲ್ಲಿ ಫಾಲೋ ಮಾಡ್ಲೇಬೇಕಾಗುತ್ತೆ. ಒಂದು ಜಾಬ್ ಫಾರ್ ಎಕ್ಸಾಂಪಲ್ ಏನಂತಂದ್ರೆ ಸೊ ಒಂದು ರಿಸರ್ವೇಶನ್ಸ್ ಅಥವಾ ಕೋಟಾ ಅಂತ ಏನಿರುತ್ತೆ, ಆ ಕೋಟಾಗೆ ಆಸ್ ಪರ್ ಗವರ್ಮೆಂಟ್ ನಾರ್ಮ್ಸ್ ಏನಿರುತ್ತೆ ಆ ಗವರ್ಮೆಂಟ್ ನಾರ್ಮ್ಸ್ ತರ ನಾವು ಫುಲ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಅದರಲ್ಲಿ ಯಾವುದೇ ರೀತಿಯಾದ ಚೇಂಜಸ್ ಇರೋದಿಲ್ಲ. ಸೊ ಆ ಒಂದು ಇನ್ಫಾರ್ಮೇಶನ್ ಕೊಡ್ಬೇಕಾಗಿರುವಂತದ್ದು ಒಂದು ಉದ್ದೇಶ. ಓಕೆ, ಸೊ ಸಂದರ್ಶನಾರ್ಥಿಗೆ ಮೊದಲೇ ಇಲ್ಲಿ ನಡೀತಾ ಇರತಕ್ಕಂಥ ವಿಚಾರಗಳ ಬಗ್ಗೆ, ಯಾವ ವಿಷಯಗಳಿಗೋಸ್ಕರ ನಡೀತಾ ಇದೆ ಇಂಟರ್ವ್ಯೂ ಅಂತಕ್ಕಂಥದ್ದನ್ನ ಮೊದಲೇ ದೃಢೀಕರಿಸಬೇಕಾಗುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಎನಿ ಇನ್ಫಾರ್ಮೇಶನ್ಸ್ ಎಲ್ಲರಿಗೂ ಸಹ ಕನ್ವೆ ಆಗೋ ರೀತಿಯಾಗಿ ಇರಬೇಕು. ಅಥವಾ ಒಂದು 10 ಮೆಂಬರ್ಸ್ ಆಸ್ಪಿರೆಂಟ್ಸ್ ಇರ್ತಾರೆ, ಅದ್ರಲ್ಲಿ 5 ಜನಕ್ಕೆ ಮಾತ್ರ ಪ್ರಾಪರ್ ಇನ್ಫಾರ್ಮೇಶನ್ ಕೊಡುವಂಥದ್ದು, ಸೊ ಇನ್ನೊಂದು 5 ಜನಕ್ಕೆ ಕೊಡದಲ್ಲೇ ಇರ್ತಕ್ಕಂಥದ್ದು, ಸೊ ಈ ತರ ಪಾರ್ಶಿಯಾಲಿಟಿ ಬಯಸ್ಡ್, ಸೊ ಈ ತರದ ಅವಕಾಶ ಇರೋದಿಲ್ಲ. ಸೊ ಅಲ್ಲಿ ಏನೆಲ್ಲ ಇನ್ಫಾರ್ಮೇಶನ್ ಕೊಡ್ತೀವಿ ಅಷ್ಟು ಜನಕ್ಕೆ ತಲುಪೋ ರೀತಿಯಾಗಿ ಇರಬೇಕು, ಆ ವಿಚಾರಗಳನ್ನ ದೃಢೀಕರಿಸೋ ರೀತಿಯಾಗಿ ಇರಬೇಕು. ಸೊ ಇದೊಂದು ಮೌಖಿಕ ಮಾಹಿತಿಯನ್ನ ಸಂಗ್ರಹಿಸುವಲ್ಲಿ ಬಹಳ ಸುಲಭ ವಿಧಾನ ಹಾಗೂ ಪ್ರಮುಖ ವಿಧಾನ. ಸೊ ಕೆಲವೊಂದು ಬಾರಿ ಏನಾಗುತ್ತೆ, ನಾವು ಇಂಟರ್ವ್ಯೂ ಮಾಡುವಂತದನ್ನ ರೆಕಾರ್ಡ್ ಮಾಡ್ಕೊಳ್ತಾರೆ, ವಿಡಿಯೋ ಮಾಡ್ಕೊಳ್ತಾರೆ, ಅಥವಾ ಅಟ್ಲೀಸ್ಟ್ ಆಡಿಯೋ ಆದ್ರೂ ರೆಕಾರ್ಡ್ ಮಾಡ್ಕೊಳ್ಳುವಂತ ಪ್ರೋಸೆಸ್ ಗಳನ್ನ ಮಾಡ್ತಾ ಹೋಗ್ತಾರೆ. ಯಾವಾಗ ಬೇಕಾಗುತ್ತೆ ಡೇಟಾ ಕಲೆಕ್ಟ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಸೊ ಒಬ್ಬ ವ್ಯಕ್ತಿ ಯಾವ ರೀತಿಯಾದಂತ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾನೆ, ಮತ್ತೆ ಆ ರೀತಿಯ ಅಂತದ್ದೇ ಆದಂತಹ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಲಿಕ್ಕೆ ಆಗುತ್ತೋ ಇಲ್ವೋ, ಸೊ ಅಂತ ಮೂಮೆಂಟ್ ಅಲ್ಲಿ ರೆಕಾರ್ಡ್ ವರ್ಷನ್ಸ್ ಗಳೆಲ್ಲ ಇರುತ್ತೆ. ಓಕೆ, ಸೊ ಆಲ್ಮೋಸ್ಟ್ ಆಲ್ ಬೇರೆ ವಿಧಾನಗಳಿಗೆ ಕಂಪೇರ್ ಮಾಡಿದ್ರೆ ಇದೊಂದು ಸುಲಭ ವಿಧಾನ ಅಂತ ನಾವು ಕರೀಬಹುದು. ಸೊ ರೆಕಾರ್ಡ್ ವರ್ಷನ್, ವಿಡಿಯೋ ರೆಕಾರ್ಡ್ ವರ್ಷನ್ಸ್ ಅದನ್ನ ಬಿಟ್ರೆ ಸೊ ಒಂದು ಮೌಖಿಕವಾಗಿ ನಡೀತಕ್ಕಂಥ ಒಂದು ವಿಚಾರ ವಿನಿಮಯಗಳೇನಿರುತ್ತಲ್ಲ, ಮಾಹಿತಿ ವಿನಿಮಯ, ಸೊ ಅದು ಬಹಳ ಸುಲಭದ್ದಾಗಿರುತ್ತೆ ಅಂತ ಹೇಳ್ಬೋದು. ಇದೊಂದು ಸಂವಾದವನ್ನು ಮುನ್ನಡೆಸುವ ವಿಧಾನ ಅಂತ ಕರೀತಾರೆ. ಸೊ ಅಫ್ಕೋರ್ಸ್ ಇಂಟರ್ವ್ಯೂ ಒಂದು ಪ್ರೋಸೆಸ್ ಆಗ್ಬೇಕು ಅಂತಂದ್ರೆ ಇಂಟರ್ವ್ಯೂ ಆಗ್ಲೇಬೇಕು.
ಸೊ ಇಂಟರ್ವ್ಯೂ ನಲ್ಲಿ ಏನೆಲ್ಲ ಕ್ವಶನ್ಸ್ ಕೇಳ್ತಾರೆ, ಬೇಸಿಕ್ ಕ್ವಶನ್ಸ್, ಅದಕ್ಕೆ ಉತ್ತರಗಳನ್ನ ಪಡ್ಕೊಳ್ತಾ ಹೋಗ್ಬೇಕು. ಸೊ ಇದೊಂದು ಏನೋ ಒಂದು ಸಂದರ್ಶನ ಕಂಪ್ಲೀಟ್ ಆಗ್ಬೇಕು, ಅಥವಾ ಒಂದು ನಾವು ಯಾವ ಉದ್ದೇಶಕ್ಕೋಸ್ಕರ ನಾವು ಕಾಲ್ ಮಾಡಿದೀವಿ ಒಂದು ಇಂಟರ್ವ್ಯೂ ಅನ್ನ, ಅದು ಕಂಪ್ಲೀಟ್ ಆಗ್ಬೇಕು ಅನ್ನೋದೇ ಆದ್ರೆ, ಸೊ ಇಲ್ಲಿ ಒಂದು ಹೆಲ್ದಿ ಆಗಿರ್ತಕ್ಕಂಥ ಒಂದು ಸಂವಾದ, ಅದು ಕಾನ್ವರ್ಸೇಷನ್, ಒಂದು ಡಿಸ್ಕಷನ್ಸ್ ಆಗ್ಲೇಬೇಕು. ಸಂದರ್ಶನ ಏಕಕಾಲದಲ್ಲಿ ಒಬ್ಬ ವ್ಯಕ್ತಿಗೆ, ಅದು ಸಮೂಹಕ್ಕೆ ನೀಡಬಹುದಾಗಿದೆ. ಸೊ ಅಫ್ಕೋರ್ಸ್ ಸಂದರ್ಶನ ಅಂತ ಬಂದ್ರೆ ಫೇಸ್ ಟು ಫೇಸ್, ಪರ್ಸನ್ ಟು ಪರ್ಸನ್, ಅಥವಾ ಪರ್ಸನ್ ಟು ಗ್ರೂಪ್, ಸೊ ಈ ರೀತಿಯಾದಂತಹ ಫಾರ್ಮೆಟ್ಗಳಿರುತ್ತೆ. ಓಕೆ, ಸಂದರ್ಶನ ಅಂತಂದ್ರೆ ದೂರವಾಣಿ ಮುಖಾಂತರ ಮಾಡಬಹುದು, ವರ್ಚುವಲ್ ಮಾಡಲು ಬೇಕಾದ್ರೂ ಮಾಡಬಹುದು. ಸೊ ಇಲ್ಲಿ ನಾವು ವರ್ಚುವಲ್ ಮಾಡ್ತೀವ, ಇನ್ ಪರ್ಸನ್ ಮಾಡ್ತೀವ, ಮುಖಾಮುಖಿ ಇರುತ್ತಾ, ಅಥವಾ ಬೇರೆ ಫಾರ್ಮೆಟ್ ಗಳಲ್ಲಿ ಇರುತ್ತಾ, ಸೊ ಏನೇ ಆಗಿರ್ಲಿ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡೋದು ಬಹಳ ಆಪ್ಟ್ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಏಕಕಾಲದಲ್ಲಿ ಒಬ್ಬ ವ್ಯಕ್ತಿಗೆ ಮಾಡುವಂತಹ, ಅಥವಾ ಇಬ್ಬರು ಅಥವಾ ಸಂದರ್ಶನಾರ್ಥಿಗಳ ನಡುವೆ ನಡೀತಕ್ಕಂಥದ್ದು ಬಹಳ ಸೂಕ್ತ. ಕೆಲವೊಂದು ಬಾರಿ ಸಮೂಹ ಸಂದರ್ಶನಗಳು ಸಹ ಆಗುವಂತದ್ದು ಸಾಮಾನ್ಯವಾಗಿ ನಡೀತಾ ಹೋಗುತ್ತೆ ಈ ಆಲ್ಕೋಹಾಲಿಕ್ ಅನಾನಿಮಸ್ ಮೀಟಿಂಗ್ ಗಳಲ್ಲಿ. ಸೊ ಎಲ್ರಿಗೂ ಸಹ ಒಂದೇ ರೀತಿಯಾದಂತಹ ಆಲ್ಮೋಸ್ಟ್ ಆಲ್ ಸಮಸ್ಯೆ ಇರುತ್ತೆ. ಅಂದ್ರೆ ಈ ದುಶ್ಚಟಗಳನ್ನ ಬಿಡಿಸುವಂತಹ ವಿಚಾರಗಳು. ಸೊ ಎಲ್ರು ಒಂದಲ್ಲ ಒಂದು ಚಟಗಳಿಗೆ ಒಳಗಾಗಿರ್ತಾರೆ. ಫಾರ್ ಎಕ್ಸಾಂಪಲ್ ಡಿ ಅಡಿಕ್ಷನ್ ಸೆಂಟರ್ಗಳಲ್ಲಿ, ಸೊ ಅಥವಾ ಯಾವ್ದಾದ್ರು ಒಂದು ಸೈಕಿಯಾಟ್ರಿಕ್ ಹಾಸ್ಪಿಟಲ್ಗಳಲ್ಲಿ. ಸೊ ಈ ರೀತಿಯಾದಂತಹ ಗ್ರೂಪ್ ಕೌನ್ಸಿಲಿಂಗ್ ನಡೀತಾ ಹೋಗುತ್ತೆ, ಅಥವಾ ಗ್ರೂಪ್ ಇಂಟರ್ವ್ಯೂ ನಡೀತಾ ಹೋಗುತ್ತೆ, ಸಂದರ್ಶನಗಳು ನಡೀತಾ ಹೋಗುತ್ತೆ. ಆದ್ರೆ ಇಲ್ಲಿ ಒಬ್ಬ ಕೌನ್ಸಿಲರ್ ಇರ್ತಾನೆ. ಆ ಕೌನ್ಸಿಲರು ಸೊ ಒಂದೇ ಅಥವಾ ಸಮಾನ ಸಮಸ್ಯೆಗಳಿರ್ತಕ್ಕಂತಹ ಒಂದು ಸಮೂಹವನ್ನು ಉದ್ದೇಶಿಸಿ ಅವ್ರ ಕಡೆಯಿಂದ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ಕೊಳ್ಳುವಂಥದ್ದು, ಅವ್ನಿಗೆ ಗೊತ್ತಿರ್ತಕ್ಕಂಥ ಮಾಹಿತಿಗಳನ್ನ ಹೇಳ್ತಾ ಹೋಗುವಂಥದ್ದು. ಸೊ ಒಂದು ಕಾನ್ವರ್ಸೇಷನ್ ನಡೀತಾ ಹೋಗುತ್ತೆ. ಸೊ ಅದನ್ನ ಏನಂತ ಕರಿಬಹುದು ನಾವು, ಸಮೂಹ ಇಂಟರ್ವ್ಯೂ ಮೆಥಡ್ ಅಂತ ಕರಿಬಹುದು. ಸೊ ಇಲ್ಲಿ ಏಕಕಾಲದಲ್ಲಿ ಒಬ್ಬ ವ್ಯಕ್ತಿಗೆ ಅಥವಾ ಸಮೂಹಕ್ಕೆ ನೀಡಬಹುದಾಗಿದೆ. ಯಾವಾಗ ಸಮೂಹಕ್ಕೆ ನೀಡಬಹುದು ಅನ್ನೋದೇ ಆದ್ರೆ, ಅಲ್ಲಿ ಇರ್ತಕ್ಕಂಥ ಜನರ ನಡುವೆ ಆಲ್ಮೋಸ್ಟ್ ಸಿಮಿಲಾರಿಟಿ ಇರ್ತಕ್ಕಂಥ ಒಂದು ಸಮಸ್ಯೆಗಳಿತ್ತು ಅಂತ ಅಂದಾಗ, ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಒಂದು ಕ್ಲಾಸ್ ರೂಮ್ ಅಲ್ಲಿ ಒಂದು 40 ಮೆಂಬರ್ಸ್ 50 ಮೆಂಬರ್ಸ್ ಇರ್ತಾರೆ. ಓಕೆ, ಸೊ ಅವರೆಲ್ಲ ಏನ್ ಸಬ್ಜೆಕ್ಟ್ ತಗೊಂಡಿರ್ತಾರೆ, ಒಂದೇ ಸಬ್ಜೆಕ್ಟ್ ಅನ್ನ ತೆಗೆದುಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ ಸೈಕಾಲಜಿ ಸ್ಟೂಡೆಂಟ್ ಅಂತ ಅಂದ್ರೆ ಸೈಕಾಲಜಿನೇ ಓದ್ತಾ ಇರ್ತಾರೆ, ಅಥವಾ ಒಂದು ಪೀರಿಯಡ್ ಏನು ಅಲಾಟ್ ಆಗಿರುತ್ತೆ, ಏನು ಅಲಾಟೆಡ್ ಪೀರಿಯಡ್ ಇರುತ್ತೆ, ಅದಕ್ಕೆ ಸಂಬಂಧಿಸಿದ ಮಾಹಿತಿಗಳೇ ಡಿಸ್ಕಷನ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಅಂತ ಸಂದರ್ಭದಲ್ಲಿ ಮಾತ್ರ ಈ ಒಂದು ಗ್ರೂಪ್ ಕೌನ್ಸಿಲಿಂಗ್ ವರ್ಕೌಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಸಂದರ್ಶನಕಾರ ಮತ್ತು ಸಂದರ್ಶನಾರ್ಥಿಯ ನಡುವೆ ನಂಬಿಕೆ ಬೆಳವಣಿಗೆ ಆಗದಿದ್ದರೆ ನೈಜ ಉತ್ತರಗಳನ್ನು ಪಡೆಯುವುದು ಕಷ್ಟವಾಗಬಹುದು. ಸೊ ಇಲ್ಲಿ ರಾಪೋ ಡೆವಲಪ್ಮೆಂಟ್ ಏನಿದೆಯಲ್ಲ, ಅಥವಾ ಬಿಲ್ಡಿಂಗ್ ಎ ರಾಪೋ, ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ರ್ಯಾಪೋ ಅಂತಂದ್ರೆ ಒಂದು ಉತ್ತಮವಾದಂತಹ ಒಂದು ಸಂಬಂಧ ಅಂತ ಹೇಳ್ಬಹುದು, ಅಥವಾ ನಂಬಿಕೆ, ಅಥವಾ ಸೊ ಏನ್ ಹೇಳ್ಬಹುದು, ಟ್ರಸ್ಟ್. ಆ ವ್ಯಕ್ತಿಯನ್ನ ನಂಬಬಹುದಾದಂತಹ ಒಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವಂತಹ ಒಂದು ಮನಸ್ಥಿತಿ ಆ ವ್ಯಕ್ತಿನಲ್ಲಿ ಡೆವಲಪ್ ಆಗ್ಬೇಕು. ಸೊ ಅಂತ ಸಂದರ್ಭದಲ್ಲಿ ಮಾತ್ರ ಈ ಒಂದು ಸಂದರ್ಶನ ಯಶಸ್ವಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈ ಸೈಕಲಾಜಿಕಲ್ ಕೌನ್ಸಿಲಿಂಗ್ ನಡೆಯುವಂತ ಸಂದರ್ಭದಲ್ಲಿ, ನಾವು ಡೇಟಾ ಕಲೆಕ್ಟ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ, ಸಂದರ್ಶನಕಾರರನ್ನ ಈ ಸಂದರ್ಶನಾರ್ಥಿ ಏನಾದ್ರು ನಂಬಲಿಲ್ಲ ಅಂತಂದ್ರೆ ಆಕ್ಚುಯಲ್ ಇನ್ಫಾರ್ಮೇಶನ್ ಅನ್ನ ಹೇಳೋದಿಲ್ಲ, ಅಥವಾ ಅವನಿಗೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಹೇಳ್ಕೊಳೋದಿಲ್ಲ, ಫೀಲ್ ಮಾಡ್ತಾ ಹೋಗ್ತಾನೆ. ಯಾವಾಗ ಎಕ್ಸ್ಪ್ರೆಸ್ ಮಾಡ್ಬೇಕು ಅಥವಾ ಮಾಡ್ತಾರೆ, ಸೊ ಆಗ ಮಾತ್ರ ಈ ಒಂದು ಸಂದರ್ಶನ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಅದಕ್ಕೂ ಮುಂಚೆ ನಾವು ಒಂದು ಗುಡ್ ರ್ಯಾಪೋನ ಎಸ್ಟಾಬ್ಲಿಷ್ ಮಾಡ್ಬೇಕು. ಅವ್ರ ನಡುವೆ ಒಂದು ಉತ್ತಮವಾದಂತ ಸಂಬಂಧ ನಿರ್ಮಾಣಕ್ಕೆ ಬೇಕಾಗಿರತಕ್ಕಂಥ ಎಲ್ಲಾ ಎಲಿಮೆಂಟ್ ಗಳನ್ನ ನಾವು ತೆಗೆದುಕೊಳ್ತಾ ಹೋಗ್ತೀವಿ. ಸೊ ಇಲ್ಲ ಅಂತಂದ್ರೆ ದ ಕಂಪ್ಲೀಟ್ ಎಂಟೈರ್ ರಿಸರ್ಚ್ ಈ ಸಂದರ್ಶನದ ಪ್ರೋಸೆಸ್ ಏನಿರುತ್ತಲ್ಲ, ಆ ಪ್ರೋಸೆಸ್ ಫುಲ್ಫಿಲ್ ಆಗ್ತಾ ಹೋಗೋದಿಲ್ಲ. ಸೊ ಅಥವಾ ಕೆಲವರಿಗೆ ಏನಾಗುತ್ತೆ, ಒಂದ್ಸಲ ಕುತ್ಕೊಳ್ತಾರೆ,
ಸಂದರ್ಶನ ಅಂತ ಅಥವಾ ಕೌನ್ಸಿಲಿಂಗ್ ಅಂತ. ಸೊ ಅದು ಮುಂದಕ್ಕೆ ಅಥವಾ ಶುರುನೇ ಆಗೋದಿಲ್ಲ. ಸುಮ್ಮನೆ ಬೇಸಿಕ್ ಇನ್ಫಾರ್ಮೇಶನ್ಸ್ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ, ಹೋಗ್ತಾರೆ. ಬಟ್ ಆಕ್ಚುಯಲ್ ಪ್ರೊಸೆಸ್ ಏನಿರುತ್ತೆ ಆಕ್ಚುಯಲ್ ಪ್ರೊಸೆಸ್ಗೆ ಬರೋದೇ ಇಲ್ಲ. ಇನ್ನೊಂದು ವೀಕಲ್ಲಿ ಕೂತ್ಕೊಳ್ತಾರೆ. ಸೊ ಅಗೇನ್ ಸೊ ಎಲ್ಲಿವರೆಗೂ ಕೂತ್ಕೊಳ್ತಾ ಹೋಗ್ತಾರೆ, ರ್ಯಾಪೋ ಎಸ್ಟಾಬ್ಲಿಷ್ ಆಗೋವರೆಗೂ ಸಹ ಸೊ ಇಂಥದ್ದು ಅನೇಕ ಮೀಟಿಂಗ್ಸ್ಗಳು ಆಗ್ತಾ ಹೋಗುತ್ತೆ ಅಥವಾ ಇಂಟರ್ವ್ಯೂಸ್ಗಳು ಆಗ್ತಾ ಹೋಗುತ್ತೆ. ಬಟ್ ಯಾವುದು ಸಹ ಫಲ ಕೊಡೋದಿಲ್ಲ, ಸಕ್ಸಸ್ ಆಗೋದಿಲ್ಲ. ಸಕ್ಸಸ್ ಆಗ್ಬೇಕು ಅನ್ನೋದೇ ಆದ್ರೆ ಸೊ ಅವರ ನಡುವೆ ಎಸ್ ನಾನು ಈತನ ಜೊತೆಗೆ ನನ್ನ ಮಾಹಿತಿಗಳನ್ನ, ನನ್ನ ವೈಯಕ್ತಿಕ ಮಾಹಿತಿಗಳನ್ನ ಹಂಚ್ಕೊಳ್ಳೋದ್ರಿಂದ ನನ್ನ ಸಮಸ್ಯೆಗಳಿಗೆ ಒಂದು ಪರಿಹಾರಗಳನ್ನು ಸೂಚಿಸಬಹುದು ಅನ್ನೋ ಒಂದು ನಂಬಿಕೆ ಬೆಳವಣಿಗೆ ಆಗ್ಬೇಕು. ಡೇಟಾ ಕಲೆಕ್ಷನ್ ಏನಿಗೆ? ಸೊ ಕಾನ್ಫಿಡೆನ್ಶಿಯಾಲಿಟಿ, ವಿ ಹ್ಯಾವ್ ಟು ಮೇಂಟೈನ್ ದ ಕಾನ್ಫಿಡೆನ್ಶಿಯಾಲಿಟಿ. ಡಿಸ್ಕ್ಲೋಸ್ ಮಾಡಬಾರ್ದು. ಫಾರ್ ಎಕ್ಸಾಂಪಲ್ ಸೈಕಲಾಜಿಕಲ್ ಎಲಿಮೆಂಟ್, ನನಗೇನೋ ಒಂದು ಸೈಕಲಾಜಿಕಲ್ ಪ್ರಾಬ್ಲಮ್ ಇದೆ, ನಾನು ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ನಾನು ಏನಾರ ಹೇಳ್ಕೊಂಡ್ರೆ ಆತ ಎಲ್ರಿಗೂ ಹೇಳ್ಕೊಂಡ್ಬಿಡ್ತೀನಿ ಅನ್ನೋದೇ ಆದ್ರೆ ಸೊ ನಾನು ಅವನ ಹತ್ರ ಯಾವುದೇ ಮಾಹಿತಿಯನ್ನ, ನನ್ನ ವೈಯಕ್ತಿಕ ಮಾಹಿತಿಗಳನ್ನ ಶೇರ್ ಮಾಡ್ಕೊಳೋದೇ ಇಲ್ಲ. ಸೊ ಯಾವಾಗ ಮಾಡ್ಕೊಳ್ತಾರೆ, ನಾನು ಈತನೊಂದಿಗೆ ನಾನು ಹಂಚ್ಕೊಳ್ಳುವಂತಹ ಮಾಹಿತಿಗಳು ಗೌಪ್ಯವಾಗಿರುತ್ತೆ, ಈ ವ್ಯಕ್ತಿಯನ್ನ ನಾನು ನಂಬಬಹುದು, ಸೊ ಯಾರಿಗೂ ಹೇಳಲ್ಲ ಆತ ಅನ್ನೋ ಒಂದು ಟ್ರಸ್ಟ್ ಆತನಲ್ಲಿ ಬೆಳವಣಿಗೆ ಆದ್ರೆ ಮಾತ್ರ ಸೊ ಒಬ್ಬ ವ್ಯಕ್ತಿ ಓಪನ್ ಅಪ್ ಆಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಅದು ಬಹಳ ಪ್ರಮುಖ ಪಾತ್ರ. ಯಾವುದೇ ಒಂದು ಎಸ್ಪೆಷಲಿ ಈ ಸೈಕಲಾಜಿಕಲ್ ಅಥವಾ ಕೌನ್ಸಿಲಿಂಗ್ ಅಂತ ಬಂದಾಗ, ಪ್ರೊಸೆಸ್ ಅಂತ ಬಂದಾಗ ಕಾನ್ಫಿಡೆನ್ಶಿಯಾಲಿಟಿ ಮೇಂಟೈನ್ ಮಾಡುವಂತದ್ದು ಒಂದು ಎಲಿಮೆಂಟ್. ಸೊ ಅದೊಂದು ಎಥಿಕ್ಸ್. ಒಬ್ಬ ಇಂಟರ್ವ್ಯೂವರ್ ಅಥವಾ ಕೌನ್ಸಿಲರ್ ಅಂತ ಅಂದಾಗ ತನ್ನ ಕ್ಲೈಂಟ್ ನ ಕೆಲವೊಂದು ಮಾಹಿತಿಯನ್ನ, ಕೆಲವೊಂದು ಗೌಪ್ಯ ಮಾಹಿತಿಗಳನ್ನ ಗೌಪ್ಯವಾಗಿಡುವಂಥದ್ದು ಬಹಳ ಪ್ರಮುಖ. ನೆಕ್ಸ್ಟ್, ಸಂದರ್ಶನದ ವಿಧಾನಗಳು. ಸೊ ಸಂದರ್ಶನದಲ್ಲಿ ಅನೇಕ ವಿಧಗಳಿವೆ. ಲೈಕ್ ಪ್ರಶ್ನಾವಳಿನಲ್ಲಿ ಯಾವ ರೀತಿಯಾದಂತಹ ವಿಧಾನಗಳಿದೆ, ಸೊ ಆಲ್ಮೋಸ್ಟ್ ಆಲ್ ಸಂದರ್ಶನದಲ್ಲೂ ಅದೇ ರೀತಿಯಾದಂತಹ ವಿಧಾನಗಳಿದೆ. ಹೇಳ್ಬೇಕು ಅಂತಂದ್ರೆ ರಚನೆಗೆ ಒಳಪಟ್ಟ ಸಂದರ್ಶನ, ರಚನೆಗೆ ಒಳಪಡದ ಸಂದರ್ಶನ, ಕೇಂದ್ರೀಕೃತವಾದಂತಹ ಸಂದರ್ಶನ ಮತ್ತು ಪ್ರಯೋಗ ಶಿಕ್ಷಣದ ಸಂದರ್ಶನ. ಸೊ ಈ 4 ವಿವಿಧ ಸಂದರ್ಶನದ ವಿಧಾನಗಳನ್ನ ನಾವು ನೋಡ್ತಾ ಹೋಗ್ಬೋದು. ಏನಪ್ಪಾ ಈ ರಚನೆಗೆ ಒಳಪಟ್ಟ ಸಂದರ್ಶನ? ಈ ರೀತಿಯ ಸಂದರ್ಶನದ ರಚನೆ ಬಹಳ ಶಿಸ್ತಿಗೆ ಒಳಪಟ್ಟಿರುತ್ತೆ, ರಚನೆಗೆ ಒಳಪಟ್ಟಿರುತ್ತೆ. ಅಂದ್ರೆ ಎಲ್ಲದೂ ಸಹ ಆಗ್ಲೇ ಹೇಳುವಂತ ಸಂದರ್ಭದಲ್ಲಿ ಪ್ರೀ ಪ್ಲಾನ್ ಆಗಿರುತ್ತೆ. ಒಂದು ಜಾಬ್ ಅಥವಾ ಒಂದು ಪೊಸಿಷನ್ಗೆ 2 ವ್ಯಕ್ತಿಗಳನ್ನ ತೆಗೆದುಕೋಬೇಕು. ಆಸ್ಪಿರೆಂಟ್ಸ್ಗಳು ಎಷ್ಟು ಜನ ಇರ್ತಾರೆ? 100 ಮೆಂಬರ್ಸ್ ಇರ್ತಾರೆ ಅಥವಾ 1000 ಮೆಂಬರ್ಸ್ ಇರ್ತಾರೆ. ಆ 1000 ಮೆಂಬರ್ಸ್ಗೂ ಸಹ ಒಂದೇ ರೀತಿಯಾದಂತ ಕ್ವಶನ್ಸ್ ಪ್ಯಾಟರ್ನ್ಸ್ ಇರುತ್ತೆ. ಆದ್ರೆ ಫಸ್ಟ್ ಕ್ವಶನ್ಸ್ ಏನ್ ಕೇಳಬೇಕು, ಸೆಕೆಂಡ್ ಕ್ವಶನ್ಸ್ ಏನಿರ್ಬೇಕು, ಒಂದಕ್ಕೂ ಯಾವ ರೀತಿಯಾದಂತ ಇಂಟರ್ಲಿಂಕ್ಸ್ ಇರುತ್ತೆ, ನೆಕ್ಸ್ಟ್ ಯಾವ್ದು ಬರುತ್ತೆ, ಎಷ್ಟು ಕ್ವಶನ್ಸ್ಗೆ ಏನ್ ಮಾಡಬೇಕು, ಎಲ್ಲದೂ ಸಹ ರಚನೆಗೆ ಒಳಪಟ್ಟಂತಹ ಸಂದರ್ಶನ. ಸೊ ಅದನ್ನ ಬಿಟ್ಟು ಅಂದ್ರೆ ಒಂದು ಏನು ಸ್ಟ್ರಕ್ಚರ್ ಆಗಿರುತ್ತಲ್ಲ, ಆ ಒಂದು ಸ್ಕೋಪ್ ಏನಿರುತ್ತಲ್ಲ, ಆ ಸ್ಕೋಪ್ ನ ಬಿಟ್ಟು ಆಚೆ ಹೋಗೋದಿಲ್ಲ. ಫಸ್ಟ್ ಕ್ಯಾಂಡಿಡೇಟ್ಗೆ ಯಾವ ರೀತಿಯಾದಂತ ಕ್ವಶನ್ಸ್ ಕೇಳ್ತಾನೆ, ಎಷ್ಟು ಕ್ವಶನ್ ಅನ್ನ ಕೇಳ್ತಾನೆ, ಲಾಸ್ಟ್ ವ್ಯಕ್ತಿಗೂ ಸಹ, ಕೊನೆ ವ್ಯಕ್ತಿಗೂ ಸಹ ಅಷ್ಟೇ ಕ್ವಶನ್ಸ್ ಕೇಳುತ್ತೆ, ಅಷ್ಟೇ ಏನೋ ಯಾವ ಕ್ರಮಬದ್ಧತೆ ಇರೋದಲ್ಲ ಅದೇ ಕ್ರಮಬದ್ಧತೆಯಲ್ಲೇ ಪ್ರಶ್ನೆಯನ್ನ ಕೇಳ್ತಾ ಹೋಗ್ತಾರೆ. ಸೊ ಇದನ್ನ ಏನಂತ ಕರೀತಾರೆ ಅಂತಂದ್ರೆ ರಚನೆಗೆ ಒಳಪಟ್ಟಂತ ಸಂದರ್ಶನ. ಅಂದ್ರೆ ಇದು ಹೆಚ್ಚು ಶಿಸ್ತುಬದ್ಧವಾಗಿರುತ್ತೆ. ಸೊ ಆ ಕ್ವಶನ್ಸ್ ಬಿಟ್ಟು ಅಥವಾ ಯಾರಿಗೂ ಸಹ ಔಟ್ ಆಫ್ ದ ಬಾಕ್ಸ್ ಅಂತ ಅನ್ಸೋದೇ ಇಲ್ಲ. ಓಕೆ, ಸೊ ಏನ್ ಕೇಳಿರುತ್ತೆ ಎಲ್ಲದು ಸ್ಟ್ರಕ್ಚರ್ ಆಗಿರುತ್ತೆ, ಅದನ್ನ ರಚನೆಗೆ ಒಳಪಟ್ಟಂತ ಸಂದರ್ಶನ. ಸೊ ಇಲ್ಲಿ ಒಂದು ಜಾಬ್ಗೆ ಏನೆಲ್ಲ ಕ್ವಶನ್ಗಳನ್ನ ಕೇಳಬೇಕು, ಏನೆಲ್ಲ ಅಫ್ಕೋರ್ಸ್ ಒಂದು ಕ್ವಾಲಿಫಿಕೇಶನ್ಸ್ ಇರುತ್ತೆ, ಆ ಕ್ವಾಲಿಫಿಕೇಶನ್ ಆಗಿರೋರೆ ಅಪ್ಲೈ ಮಾಡಿರ್ತಾರೆ. ಅದ್ರ ಜೊತೆಗೆ ಒಬ್ಬ ವ್ಯಕ್ತಿನ ಅಸೆಸ್ ಮಾಡಬೇಕು, ಅಥವಾ ಕೌನ್ಸಿಲಿಂಗ್ ಒಂದು ಪ್ರಾಬ್ಲಮ್ ಹೊಂದಿರ್ತಕ್ಕಂಥ ಒಂದು ಕೌನ್ಸಿಲಿಂಗ್ ಇಂಥದ್ದೇ ಕ್ವಶನ್ಸ್ ಕೇಳಬೇಕು ಅಂತಂದ್ರೆ ಸೊ ಎಲ್ಲದೂ ಸಹ ಪ್ಲಾನ್ ಮಾಡ್ಕೊಂಡ್ ಬಂದಿರ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಕುಡಿತದ ಚಟಕ್ಕೆ ಒಳಗಾಗಿರ್ತಾನೆ. ಸೊ ಎಷ್ಟು ವರ್ಷಗಳಿಂದ ಮಾಡ್ಕೊಂಡ್ ಬಂದಿದ್ದೀರಾ, ಯಾವ ವಿಷಯಕ್ಕೆ ಹೆಚ್ಚಾಗಿ ನೀವು ಗಮನವನ್ನ ಹರಿಸ್ತಾ ಹೋಗ್ತೀರಾ ಅಂತ ಸಂದರ್ಭದಲ್ಲಿ ನೀವು ತೆಗೆದುಕೊಳ್ಳುವಂತಹ ಅಮೌಂಟ್ ಆಫ್ ಆಲ್ಕೋಹಾಲ್ ಅಥವಾ ಅಮೌಂಟ್ ಆಫ್ ಎನಿ ಅಡಿಕ್ಷನ್, ಓಕೆ, ಡ್ರಗ್ ವಾಟ್ ಎವರ್, ಅದಕ್ಕೆಲ್ಲ ನೀವು ಎಷ್ಟು ಪ್ರಮಾಣದಲ್ಲಿ ಅಡಿಕ್ಟ್ ಆಗ್ತಾ ಹೋಗ್ತೀರಾ.
ಅಥವಾ ಫಸ್ಟ್ ಕ್ವಶನ್ಸ್ ಏನಿರುತ್ತೆ ಮತ್ತೆ ಲಾಸ್ಟ್ ಕ್ವಶನ್ಸ್ ಏನಿರುತ್ತೆ. ಫಸ್ಟ್ ಕ್ಯಾಂಡಿಡೇಟ್ ಏನಿರುತ್ತೆ ಮತ್ತೆ ಲಾಸ್ಟ್ ಕ್ಯಾಂಡಿಡೇಟ್ ಇರುತ್ತೆ, ಆಲ್ಮೋಸ್ಟ್ ಆಲ್ ಸಿಮಿಲಾರಿಟಿ ಇರುತ್ತೆ. ಅದನ್ನ ರಚನೆಗೆ ಒಳಪಟ್ಟ ಸಂದರ್ಶನ ಅಂತಾನೆ ಕರೆಯಬಹುದು. ಸೊ ಇದು ಬಹಳ ವ್ಯವಸ್ಥಿತವಾಗಿ ಇರುತ್ತೆ, ವ್ಯವಸ್ಥಿತವಾಗಿ ನಡ್ಕೊಳ್ತಾ ಹೋಗುತ್ತೆ. ಅಲ್ಲಿ ನಿಯೋಜಿತವಾಗಿ ಮಾಹಿತಿಯನ್ನು ಕಲೆ ಹಾಕೋದ್ರಿಂದ ಸಂದರ್ಶನ ಬಹಳ ಸುಗಮವಾಗಿ ನಡೆಯುತ್ತೆ. ಮತ್ತೆ ಮಾಹಿತಿ ಎಲ್ಲ ಸರಳವಾಗಿರುತ್ತೆ, ಸಫಲಕಾರಿಯಾಗಿರುತ್ತೆ. ಸೊ ಇವೆಲ್ಲವೂ ಸಹ ಅಡ್ವಾಂಟೇಜ್. ಅಂದ್ರೆ ನಂಬಲರ್ಹವಾದ ಮಾಹಿತಿಗಳನ್ನ ಕಲೆ ಹಾಕಬಹುದು. ಸೊ ಕೆಲವೊಂದು ಬಾರಿ ಏನಾಗುತ್ತೆ, ಒಂದು ಜಾಬ್ಗೆ ಅಂತ ಕರೀತಾರೆ, ಸೊ ಕೆಲವೊಂದು ಪರ್ಸನಲ್ ಮಾಹಿತಿಗಳನ್ನ ಎಕ್ಸ್ಚೇಂಜ್ ಮಾಡ್ತಾರೆ. ಒಂದು ಜಾಬ್, ಒಂದು ಪೊಸಿಷನ್ಸ್ಗೆ ಅಂತ ಇಂಟರ್ವ್ಯೂ ಮಾಡ್ತಾ ಇರ್ತಾರೆ. ಸೊ ಅದನ್ನ ಬಿಟ್ಟು ಏನೋ ಒಂದು ಸ್ಪೆಸಿಫಿಕ್ ಏರಿಯಾದಿಂದ ಬಂದಿರ್ತಾರೆ, ಆ ಏರಿಯಾಗೆ ಸಂಬಂಧಿಸಿದಂತಹ ಮಾಹಿತಿಗಳನ್ನ ಕೇಳ್ತಾ ಹೋಗ್ತಾರೆ. ಅಂದ್ರೆ ಬೇಕಾಗಿರ್ತಕ್ಕಂಥ ಮಾಹಿತಿಗಳನ್ನ ಬಿಟ್ಟು ಬೇಡದೇ ಇರ್ತಕ್ಕಂಥ ಮಾಹಿತಿಗಳಿಗೆ ಹೆಚ್ಚಿನ ಒಲವುಗಳನ್ನ ತೋರಿಸ್ತಾ ಹೋಗ್ತಾರೆ ಯಾವ ಇಂಟರ್ವ್ಯೂವರ್. ಓಕೆ, ಸೊ ಅಂತಹ ಕೆಲವೊಂದು ಎರರ್ಸ್ ಗಳನ್ನ ಈ ಒಂದು ರಚನೆಗೆ ಒಳಪಟ್ಟ ಸಂದರ್ಶನ ಅಂತ ತಪ್ಪುಗಳನ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ಮತ್ತೆ ಇಲ್ಲಿ ಮಾಹಿತಿಯನ್ನ ನಮೂದಿಸೋದು ಬಹಳ ಸುಲಭ. ಏನಕ್ಕೆ ಅಂತಾರೆ, ಸೊ ಎಸ್ ಅನ್ನೋ ಕ್ವಶನ್ಸ್ ಫಾರ್ಮೆಟ್ ಅಲ್ಲಿ ಏನಾದ್ರು ಇದೆ ಅನ್ನೋದೇ ಆದ್ರೆ ಸೊ ನಮೂದಿಸೋದು ಬಹಳ ಸುಲಭ. ಅದನ್ನ ವ್ಯಾಲ್ಯೂಯೇಷನ್ ಮಾಡುವಂಥದ್ದು ಸುಲಭ, ಅದಕ್ಕೆ ಇಂಟರ್ಪ್ರಿಟೇಷನ್ ಮಾಡುವಂಥದ್ದು ಸುಲಭ. ಸೊ ಒಬ್ಬ ವ್ಯಕ್ತಿಗೆ 10 ಕ್ವಶನ್ಸ್ ಗಳನ್ನ ಕೇಳಿದಾನೆ, ಟೆನ್ ಥೌಸಂಡ್ಸ್ ಸ್ಟೂಡೆಂಟ್ ಅಥವಾ ಆಸ್ಪಿರೆಂಟ್ಸ್ ಗಳು ಇದ್ದಾರೆ ಅಂತಂದ್ರೂ ಸಹ ಅಷ್ಟೇ ಕ್ವಶನ್ಸ್ ಗಳನ್ನ ಕೇಳೋದ್ರಿಂದ ಸೊ ಎಲ್ಲದೂ ಸಹ ಸುಗಮವಾಗಿ ನಡೀತಾ ಹೋಗುತ್ತೆ, ವ್ಯವಸ್ಥಿತವಾಗಿ ನಡೀತಾ ಹೋಗುತ್ತೆ. ಸೊ ಅಲ್ಲಿ ಯಾವುದು ಸಹ ಕನ್ಫ್ಯೂಷನ್ಸ್ ಗಳಿಗೆ ಅವಕಾಶಗಳನ್ನ ಕೊಡೋದಿಲ್ಲ. ಸೊ ಅವ್ರು ತೆಗೆದುಕೊಂಡಿರ್ತಕ್ಕಂಥ ಮಾರ್ಕ್ಸ್ ನ ಆಧಾರದ ಮೇಲೆ, ಕೊಟ್ಟಿರ್ತಕ್ಕಂಥ ರಿಪ್ಲೈಗಳ ಆಧಾರದ ಮೇಲೆ ವ್ಯಾಲ್ಯೂಯೇಷನ್ ಪ್ರೋಸೆಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಮುಖಾಮುಖಿಯಾಗಿ ಈ ಸಂದರ್ಶನ ಇರೋದ್ರಿಂದ ಸಂಶೋಧಕನು ವಿಷಯದಿಂದ ನಿಖರ ಮಾಹಿತಿಯನ್ನು ಪಡೆಯಲು ಸಾಧ್ಯ. ಓಕೆ, ಇನ್ ಡೆಪ್ತ್ ಇನ್ಫಾರ್ಮೇಶನ್, ಇನ್ ಡೀಟೇಲ್ಡ್ ಇನ್ಫಾರ್ಮೇಶನ್ ಬೇಕು ನನಗೆ. ಫಾರ್ ಎಕ್ಸಾಂಪಲ್, ಸೈಕಾಲಜಿ ಅಂತ ಅಂದ್ರೆ ಏನು, ಒಂದು ಡೆಫಿನೇಷನ್ಸ್ ಕೇಳಬೇಕು. ಓಕೆ, ಉತ್ತರ ಹೇಳ್ಬೋದು, ಇಟ್ಸ್ ಎ ಸೈಂಟಿಫಿಕ್ ಸ್ಟಡಿ ಆಫ್ ಬಿಹೇವಿಯರ್ ಅಂತ. ಸೊ ನಮಗೆ ಇನ್ ಡೀಟೇಲ್ ಬಿಹೇವಿಯರ್ ಅಂತ ಆದ್ರೆ ಸೊ ಇನ್ನೊಂದು ಕ್ವಶನ್ ಹಾಕ್ಲಿಕ್ಕೆ ಆಪ್ಷನ್ಸ್ ಇರುತ್ತೆ. ಆದ್ರೆ ಯಾವುದು ಪ್ರಶ್ನಾವಳಿ ವಿಧಾನದಲ್ಲಿ ವಾಟ್ ಇಸ್ ಸೈಕಾಲಜಿ ಅಂತಾರೆ, ಸೈಂಟಿಫಿಕ್ ಒಂದು ಉತ್ತರ ಬರಲಿಕ್ಕೆ ಇರುತ್ತೆ, ಅಥವಾ ಇನ್ನೊಂದು ಕ್ವಶನ್ಸ್ ಏನ್ ಕೇಳಿರ್ತಾರಲ್ಲ ಅದಕ್ಕೆ ಉತ್ತರ ಪಡ್ಕೊಳ್ತಾ ಹೋಗ್ತಾರೆ. ಸೊ ಇನ್ ಡೆಪ್ತ್ ಇನ್ಫಾರ್ಮೇಶನ್ಸ್ ನಮ್ಗೆ ಏನಾದ್ರು ಬೇಕು, ಯಾವ ವಿಷಯಕ್ಕೆ ನಮ್ಗೆ ಇನ್ ಡೀಟೇಲ್ಡ್ ಇನ್ಫಾರ್ಮೇಶನ್ಸ್ ಬೇಕು. ಓಕೆ, ಅಥವಾ ಒಂದು ಜಾಬ್ಗೆ ಸಂಬಂಧಿಸಿದಂತೆ ಯಾವ ರೀತಿ, ಫಾರ್ ಎಕ್ಸಾಂಪಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್, ಸ್ಕಿಲ್ ಓರಿಯೆಂಟೆಡ್. ಸೊ ಯಾವ ರೀತಿಯಾದಂತಹ ಸ್ಕಿಲ್ಸ್, ಫಾರ್ ಎಕ್ಸಾಂಪಲ್ ಅಬ್ಸರ್ವೇಷನ್ ಆಲ್ಸೋ ಒನ್ ಆಫ್ ದ ಕೀ ಸ್ಕಿಲ್. ಸೊ ಯಾವ ಪ್ರಮಾಣದಲ್ಲಿ ಅಬ್ಸರ್ವೇಷನ್ ಅನ್ನ ಮಾಡ್ತಾರೆ, ಯಾವ ವಿಷಯಗಳಿಗೆ ಆಧಾರವಾಗಿಕೊಂಡು ಅಬ್ಸರ್ವೇಷನ್ಸ್ ಮಾಡ್ತಾ ಹೋಗ್ತಾರೆ. ಅಬ್ಸರ್ವೇಷನ್ ಅಂತ ಅಂದ್ರೆ ಏನು, ಸೊ ಅಥವಾ ಡೈರೆಕ್ಟಿವ್ ಅಬ್ಸರ್ವೇಷನ್, ಇಂಡೈರೆಕ್ಟಿವ್ ಅಬ್ಸರ್ವೇಷನ್, ಬೇರೆ ಫಾರ್ಮೆಟ್ಗಳಲ್ಲಿ ಯಾವ್ದನ್ನ ಯೂಸ್ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಸೊ ಇದನ್ನ ಡೀಟೇಲ್ ಆಗಿ ನಾವು ಒಬ್ಬ ವ್ಯಕ್ತಿನ ಅಸೆಸ್ ಮಾಡ್ಬೇಕು ಅಂತಂದ್ರೆ ಸೊ ಈ ಒಂದು ವಿಧಾನ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಹೋಗುತ್ತೆ. ಇದರಲ್ಲಿ ಇರ್ತಕ್ಕಂಥ ಅನಾನುಕೂಲತೆಗಳೇನು, ಪ್ರಶ್ನೆಗಳು ಮತ್ತು ವಿಷಯದ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದಿರುವುದರಿಂದ ಕೆಲವೊಂದು ಬಾರಿ ಪ್ರತಿವಾದಿಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥದ್ದು ಬಹಳ ಕಷ್ಟ. ಫಾರ್ ಎಕ್ಸಾಂಪಲ್, ಡೆಫಿನೇಷನ್ಸ್ ಕೇಳಿದ್ರೆ ಹೇಳ್ತಾ ಹೋಗ್ತಾರೆ, ಏನು ಡೆಫಿನೇಷನ್, ಸೈಂಟಿಫಿಕ್ ಸ್ಟಡಿ ಆಫ್ ಬಿಹೇವಿಯರ್. ಏನು ಬಿಹೇವಿಯರ್ ಅಂತಂದ್ರೆ ಏನು, ಸೊ ಅದು ಬೇಡದೇ ಇರೋಂಥ ವಿಷಯ ಆಗಿರುತ್ತೆ ಕೆಲವೊಂದು ಬಾರಿ. ಆದ್ರೆ ಈ ಇಂಟರ್ವ್ಯೂ ಕೆಲವೊಂದು ಬಾರಿ ಏನಾಗುತ್ತೆ, ಮುಖಾಮುಖಿ ಅದಕ್ಕೆ ಕೇಳುವಂತ ಆಪ್ಷನ್ಸ್ಗೆ ಕೊಡಲಿಕ್ಕೆ ಅವಕಾಶಗಳನ್ನ ಕೊಟ್ಬಿಡುತ್ತೆ. ಸೊ ಅವಾಗ ಏನ್ ಮಾಡ್ತಾರೆ, ಸೊ ಅವ್ರದ್ದು ಒಂದು ಇಂಟರ್ವ್ಯೂ ಹೀಗೆ ಒಂದು ಡ್ರಾಬ್ಯಾಕ್ ಆಗುತ್ತೆ. ಓಕೆ, ಸೊ ಬಿಡದೇ ಇರ್ತಕ್ಕಂಥ ಕ್ವಶನ್ಸ್ಗಳಿಗೆ ನಾವು ಹೆಚ್ಚಿನ ಆದ್ಯತೆಗಳನ್ನು ಕೊಡೋದೇ ಆದ್ರೆ ಆ ಕೊಡುವಂತಹ ಅವಕಾಶಗಳು ಈ ವಿಧಾನದಿಂದ ಸಿಗೋದಾದ್ರೆ ಯಾರಿಗೆ ಕಷ್ಟ ಆಗುತ್ತೆ, ಇಂಟರ್ವ್ಯೂನ ಯಾರು ಎದುರಿಸ್ತಾರಲ್ಲ, ಸೊ ಅಂತವ್ರಿಗೆ ಇದು ಹೆಚ್ಚು ಕಷ್ಟ ಆಗ್ತಾ ಹೋಗುತ್ತೆ. ಓಕೆ, ಸೊ ಎಸ್ ಆರ್ ನೋ ಕ್ವಶನ್ಸ್ ಸಾಕು ನಮ್ಗೆ. ಸೊ ನೀವು ಕ್ವಾಲಿಫೈಡಾ ಅಥವಾ ಇಲ್ವಾ, ಎಸ್ ಆರ್ ನೋ ಅನ್ನೋ ಆನ್ಸರ್ ಬೇಕು. ಸೊ ಎಷ್ಟು ತೆಗೆದುಕೊಂಡ್ರೆ ಮಾರ್ಕ್ಸು, ಎಷ್ಟು ಪರ್ಸೆಂಟೇಜ್ ಇದೆ, ಇದಕ್ಕೆಲ್ಲದಕ್ಕೂ ಆಪ್ಷನ್ ಸಿಗ್ತಾ ಹೋಗುತ್ತೆ ಇಂಟರ್ವ್ಯೂ ಮೆಥಡ್. ಯಾವ ಸ್ಕೂಲಲ್ಲಿ ಓದಿದ್ರಿ, ಯಾವ ಟೀಚರ್ಸ್ ಇದ್ರು. ಸೊ ಬೇಡದೇ ಇರತಕ್ಕಂತ ವಿಷಯಗಳು ಅನೇಕ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಎರಡನೇದು, ಪ್ರಶ್ನೆಗಳು ಪೂರ್ವ ನಿರ್ಧಾರಿತವಾಗಿರೋದ್ರಿಂದ ನಂಬಿಕೆಯನ್ನು ಗಳಿಸುವಂತಹ ಕೌಶಲ್ಯಗಳ ಕೊರತೆಯು ಈ
ವಿಧಾನದ ಸಂದರ್ಶನದಲ್ಲಿ ಸಾಗುತ್ತೆ. ಈಗ ಒಂದು ಟ್ರಸ್ಟ್ ಫ್ಯಾಕ್ಟರ್ ಅಂತಕ್ಕಂಥದ್ದು ರೈಸ್ ಆಗ್ಬೇಕು, ಸ್ಟ್ರಾಂಗ್ ಆಗ್ಬೇಕು. ಸೊ ಎಲ್ರಿಗೂ ಒಂದೇ ರೀತಿ ಒಂದು ಮೆಕ್ಯಾನಿಕಲ್ ರೀತಿಯಾಗಿದೆ ಒಂದು ಕ್ವಶನ್ಸ್ಗಳು. ಸೊ ಒಂದ್ ಕ್ವಶನ್ ಕೇಳ್ತಾರೆ, ಎಸ್ ಅನ್ನೋ ಕೊಡ್ತಾರೆ, ಸೆಕೆಂಡ್ ಕ್ವಶನ್ಸ್ಗೆ ಹೋಗ್ತಾರೆ, ಎಸ್ ಅನ್ನೋ ಕೇಳ್ತಾರೆ, ಥರ್ಡ್ ಕ್ವಶನ್. ಸೊ ಇದೇ ಒಂದು ಮೆಕ್ಯಾನಿಕಲ್ ರೀತಿಯಾಗಿರುತ್ತೆ ಒಂದು ಫಾರ್ಮ್ಯಾಟ್ ಅಂತಂದ್ರೆ. ಸೊ ಒಂದು ಸ್ಮೈಲ್ ಇರೋದಿಲ್ಲ, ಅಥವಾ ಒಂದು ಎಮೋಷನ್ಸ್ ಇಲ್ಲ, ಸೊ ಒಂದು ಪ್ಯಾಟರ್ನ್ಸ್ ಇಲ್ಲ ಕೇಳೋದಿಕ್ಕೆ, ಅಥವಾ ಬೇರೆ ಯಾವ್ದೋ ಒಂದು ರೈಟ್ ವೇ ಅಂತ ಅನ್ನಿಸ್ತಾ ಇಲ್ಲ. ಸೊ ಈ ರೀತಿಯಾದ ಒಂದು ಫೀಲಿಂಗ್ಸು ಈ ಒಂದು ಸ್ಟ್ರಕ್ಚರ್ಡ್ ಕ್ವಶನ್ ಇಂಟರ್ವ್ಯೂ ಮೆಥಡ್ ಅಲ್ಲಿ ರೈಸ್ ಆಗುವಂತದ್ದು ಹೆಚ್ಚಾಗಿರ್ತದೆ. ಸೊ ಇದರಿಂದ ಸರಿಯಾದ ಮಾಹಿತಿಯನ್ನ ವಿಷಯದಿಂದ ನಾವು ಪಡೆದುಕೊಳ್ಳೋದು ಸಾಧ್ಯ ಆಗೋದಿಲ್ಲ. ಸೊ ಏನಪ್ಪ ಇದು ರಚನಾತ್ಮಕವಾಗಿಲ್ಲ ಈ ಒಂದು ಇಂಟರ್ವ್ಯೂ. ಸೊ ಏನೋ ಒಂದು ನನಗೆ ಸ್ಯಾಟಿಸ್ಫೈ ಏನೋ ಕೆಲವೊಂದು ಒಪಿನಿಯನ್ಸ್ ಗಳನ್ನ ಹೇಳ್ತಾರಲ್ಲ, ಸೊ ಎಲ್ಲದೂ ಚೆನ್ನಾಗಿ ನಡೀತು, ಬಟ್ ಯಾಕೋ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ. ಸೊ ಅವ್ರು ಕೇಳೋದ್ರಲ್ಲಿ ಏನೋ ಒಂದು ರೀತಿಯಾದಂತಹ ಒಂದು ರಿಜಿಡಿಟಿ ಇತ್ತು, ಅಥವಾ ಕೇಳೋದ್ರಲ್ಲಿ ಏನೋ ಒಂದು ಫ್ಯಾಮಿಲಿ ತರ ಫೀಲ್ ಆಗ್ತಾ ಇಲ್ಲ, ಸೊ ಅಥವಾ ಏನೋ ಕೊರತೆ ಇತ್ತು. ಸೊ ಈ ತರದ್ದೆಲ್ಲ ನಮಗೆ ಕೇಳ್ತಾ ಬರುತ್ತೆ. ಅದ್ರ ಕಾರಣ ಏನಪ್ಪಾ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥದ್ದು ಪ್ಯಾಟರ್ನ್, ಕ್ವಶನರ್ ಪ್ಯಾಟರ್ನ್ ಯಾವ ರೀತಿ ಆಗಿದೆ, ರಿಜಿಡ್ ಅಂತ ಅಂದ್ರೆ ಸೊ ಅಲ್ಲಿ ಇರ್ತಕ್ಕಂಥ ಕ್ವಶನ್ಸ್ ಮಾತ್ರ ನಾವು ಆನ್ಸರ್ ಗಳನ್ನ ಪಡ್ಕೋಬೇಕು. ಅದನ್ನ ಬಿಟ್ಟು ಬೇರೆ ಕ್ವಶನ್ಸ್ ಗಳನ್ನ ಕೇಳಲಿಕ್ಕೆ ಅಥವಾ ಬೇರೆ ವಿಧಗಳ ಮುಖಾಂತರ ಕೇಳಲಿಕ್ಕೆ ಅವಕಾಶ ಇಲ್ಲ. ಸೊ ಇಷ್ಟೇ ಕಾರಣ. ಎರಡನೇದು ರಚನೆಗೆ ಒಳಪಡದ ಸಂದರ್ಶನ. ಸೊ ಏನು ಇದ್ರದ್ದು ವಯಸ್ಸ ರಚನೆಗೆ ಒಳಪಟ್ಟ ಸಂದರ್ಶನದ ವಯಸ್ಸ. ಸೊ ಇಲ್ಲಿ ದೇರ್ ಇಸ್ ನೋ ಪ್ರಾಪರ್ ಸ್ಟ್ರಕ್ಚರ್. ಒಂದು ಇಂಟರ್ವ್ಯೂ ಮಾಡಬೇಕು, 2 ಪೊಸಿಷನ್ಗೆ ಅಥವಾ ಒಂದೇ ಪೊಸಿಷನ್ಗೆ 2 ವ್ಯಕ್ತಿಗಳು ಬೇಕು. ಒಂದು 1000 ಮೆಂಬರ್ ಆಸ್ಪಿರೆಂಟ್ಸ್ಗಳಿದ್ದಾರೆ, 100 ಮೆಂಬರ್ಸ್ ಆಸ್ಪಿರೆಂಟ್ಸ್ಗಳಿದ್ದಾರೆ. ಸೊ ಯಾವ ರೀತಿ ಕ್ವಶನ್ಸ್ ಕೇಳಬೇಕು, ಏನ್ ಕ್ವಶನ್ಸ್ ಕೇಳಬೇಕು, ಸೊ ಏನೋ ಪೂರ್ವ ಆಲೋಚನೆ ಇರೋದಿಲ್ಲ, ಸ್ಟ್ರಕ್ಚರ್ ಆಗಿರೋದಿಲ್ಲ. ಇಂಟರ್ವ್ಯೂ ಡೇಟ್ ಬರುತ್ತೆ, ಡೇಟ್ ಎಲ್ರಿಗೂ ಹೋಗಿರುತ್ತೆ, ಬರ್ತಾರೆ, ಒಬ್ರಿಗೆ ಒಂದಷ್ಟು ಕ್ವಶನ್ಸ್ ಕೇಳ್ತಾರೆ, ಎರಡನೇ ಕ್ಯಾಂಡಿಡೇಟ್ ಬರ್ತಾರೆ, ಎರಡನೇ ಕ್ಯಾಂಡಿಡೇಟ್ಗೆ ಅಲ್ಲಿ ಇರ್ತಕ್ಕಂಥ ಕ್ವಶನ್ಸ್ ಅಥವಾ ಫಾರ್ಮ್ಯಾಟ್ಗಳೇ ಅಥವಾ ಕ್ವಶನ್ಸ್ಗಳೇ ಬೇರೆ ಆಗಿರುತ್ತೆ. ಸೊ ಅದೇ ತರ 100 ಮೆಂಬರ್ಸ್ ಇದಾರೆ ಅಂತಂದ್ರೆ 100 ಮೆಂಬರ್ಸ್ ಇಂಟರ್ವ್ಯೂ ಆಗ್ತಾ ಹೋಗುತ್ತೆ. ಓಕೆ, ಆ ವ್ಯಕ್ತಿಗೆ ಏನು ಇನ್ಫಾರ್ಮೇಶನ್ ಗೊತ್ತು, ಎಷ್ಟು ಇನ್ಫಾರ್ಮೇಶನ್ಸ್ ಗೊತ್ತು, ಯಾವ ಡೈರೆಕ್ಷನ್ ಅಲ್ಲಿ ಉತ್ತರ ಕೊಡ್ತಾ ಇದ್ದಾರೆ ಅನ್ನೋ ಆಧಾರದ ಮೇಲೆ ಈ ಸಂದರ್ಶಕ ತನ್ನದೇ ಆದಂತಹ ಒಂದು ಡೈರೆಕ್ಷನ್ ಅಲ್ಲಿ ಅಥವಾ ತನ್ನದೇ ಆದಂತಹ ಒಂದು ಸ್ಟೈಲ್ ಅಲ್ಲಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಸೊ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಆಕ್ಚುಯಲ್ ಇನ್ಫಾರ್ಮೇಶನ್ಸ್ ಅನ್ನ ಅಥವಾ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಇನ್ಡೀಟೇಲ್ಡ್ ಇನ್ಫಾರ್ಮೇಶನ್ ಸರಿಯಾದ ಪ್ರಮಾಣದಲ್ಲಿ ಅಥವಾ ಯಾರಿಂದ ಯಾವ ಕ್ವಶನ್ಸ್ ಕೇಳಬೇಕು, ಯಾರಿಂದ ಯಾವ ಉತ್ತರಗಳನ್ನ ನಿರೀಕ್ಷೆ ಮಾಡಬಹುದು, ಸೊ ಈ ತರದಕ್ಕೆಲ್ಲ ಒಂದು ಉತ್ತರಗಳನ್ನ ಕಂಡುಕೊಳ್ಳಲಿಕ್ಕೆ ಇದೊಂದು ಸೂಕ್ತವಾದಂತಹ ವಿಧಾನ ಅಂತ ಹೇಳ್ತೀವಿ. ಯಾವುದು? ರಚನೆಗೆ ಒಳಪಡ ಸಂದರ್ಶನ. ಸೊ ರಚನೆಗೆ ಒಳಪಟ್ಟಿಲ್ಲ ಅಂತ ಅಂದಾಗ ಮುಕ್ತವಾಗಿರುತ್ತೆ ಅವಕಾಶಗಳು. ಯಾವ ಕ್ವಶನ್ಸ್ ಬೇಕಾದ್ರೂ ಕೇಳಬಹುದು, ನಮಗೆ ಉತ್ತರ ಬೇಕಾಗಿರುವಂತ ದರ್ಶನ, ಸರಿಯಾದ ಉತ್ತರ ಬೇಕಾಗಿರೋದು. ಆ ಸರಿಯಾದ ಉತ್ತರಗಳನ್ನ ಪಡ್ಕೊಳ್ಳೋದಕ್ಕೆ ಎಷ್ಟು ಕ್ವಶನ್ಸ್ ಬೇಕಾದರೂ ನಾವು ಕೇಳ್ತಾ ಹೋಗ್ಬೋದು. ಸೊ ಅದು ರಚನೆಗೆ ಒಳಪಡದ ಸಂದರ್ಶನ. ಸೊ ಅನುಕೂಲತೆಗಳೇನು? ಸಂದರ್ಶನಾರ್ಥಿ ಅಥವಾ ವಿಷಯದಿಂದ ನೈಜವಾದ ಉತ್ತರಗಳನ್ನ ಪಡೆಯಲಿಕ್ಕೆ ಸಾಧ್ಯ. ಓಕೆ, ಸೊ ಇಲ್ಲಿ ಮೆಕ್ಯಾನಿಕಲ್ ರೀತಿಯಾಗಿ ಇಲ್ಲದೆ ಇರೋದ್ರಿಂದ ಅಥವಾ ಏನು ಸ್ಟ್ರಕ್ಚರ್ ಅಲ್ಲಿ ಇರುತ್ತಲ್ಲ ಅದೇ ರೀತಿಯಾದಂತಹ ಅದೇ ಕ್ವಶನ್ಸ್ ಗಳನ್ನ ಕೇಳದೇ ಇರ್ತಕ್ಕಂಥ ಆಪ್ಷನ್ಸ್ ಇಲ್ಲಿ ಇರೋದ್ರಿಂದ ಒಬ್ಬ ವ್ಯಕ್ತಿನ ಬರ್ತಿದಂಗೆ ನಿಮ್ಮ ಹೆಸರೇನು ಅಂತ ಸ್ಟ್ರಕ್ಚರ್ ಅಲ್ಲಿ ನಿಮ್ಮ ಹೆಸರೇನು, ನಿಮ್ಮ ಕ್ವಾಲಿಫಿಕೇಶನ್ಸ್ ಏನು, ಸೊ ಈ ತರದೆಲ್ಲ ಇರಬಹುದು. ರಚನೆಗೆ ಒಳಪಡೋದ್ರಲ್ಲಿ ಸೊ ನಿಮ್ಮ ಸ್ಕಿಲ್ಸ್ ಏನಂತ ಕೇಳ್ಬೋದು ಡೈರೆಕ್ಟ್ ಆಗಿ, ಅಥವಾ ನೀವೇನು ಈ ಒಂದು ಜಾಬ್ಗೆ ಯಾವ ರೀತಿಯಾಗಿ ಸೂಟ್ ಆಗ್ತೀರಾ ಅಂತ ಕೇಳ್ಬೋದು. ಸೊ ಈ ಒಂದು ಜಾಬ್ ಅನ್ನ ನಿಮ್ಗೆ ವಹಿಸಿದ್ರೆ ಯಾವ ರೀತಿಯಾಗಿ ನಿಭಾಯಿಸ್ತೀರಾ ಅಂತ ಕೇಳ್ಬೋದು. ಓಕೆ, ಸೊ ಇದೆಲ್ಲ ಯಾವ ರೀತಿಯಾಗಿ ಬರುತ್ತೆ ಈ ರೀತಿಯಾದ ಕ್ವಶನ್ ಅಂತಂದ್ರೆ ಆ ವ್ಯಕ್ತಿ ಮುಖಾಮುಖಿ ಆಗಿರ್ತಕ್ಕಂಥ ವ್ಯಕ್ತಿ ಯಾವ ರೀತಿಯಾದಂತ ವ್ಯಕ್ತಿತ್ವನ ಹೊಂದಿದ್ದಾರೆ. ಸೊ ನಮಗೆ ನೋಡಲು ಏನೋ ಒಂದು ಫೀಲ್ ಬರುತ್ತೆ, ಯಾರಿಗೆ? ಇಂಟರ್ವ್ಯೂನರ್ಗೆ. ಓಕೆ, ಸೊ ಇದನ್ನ ಈ ವ್ಯಕ್ತಿ ಮ್ಯಾನೇಜ್ ಮಾಡುವಂತ ಕ್ಯಾಪಬಿಲಿಟಿ ಇರಬಹುದು ಅಥವಾ ಇದೆ, ಅಥವಾ ಒಂದು 50% ಇದೆ, ಒಂದು 80% ಇದೆ. ಅದಕ್ಕೆ ತಕ್ಕಂತಹ ಕ್ವಶನ್ಸ್ ಗಳನ್ನ ನಾವು ಯಾವ ರೀತಿಯಾಗಿ ಕೇಳಬಹುದು.
ಸೊ ಈ ಎಲ್ಲ ಅನುಕೂಲತೆಗಳು ಈ ಯೋಜನೆಗೆ ಒಳಪಡದ ಸಂದರ್ಶನಗಳಲ್ಲಿ ಸಿಗ್ತಾವೆ. ಕೆಲವೊಂದು ಸೂಕ್ಷ್ಮ ವಿಚಾರಗಳಿರುತ್ತೆ. ಸೊ ಅದನ್ನ ಸ್ಟ್ರಕ್ಚರ್ ಅಲ್ಲಿ ಏನ್ ಕ್ವಶನ್ ಫ್ರೇಮ್ ಮಾಡಿದ್ರೆ ಅದನ್ನೇ ಕೇಳಬೇಕು. ಬಟ್ ಇಲ್ಲಿ ಇಂಡೈರೆಕ್ಟ್ ಬೇಕಾದ್ರೂ ಸಹ ಇಂಡೈರೆಕ್ಟ್ ಕ್ವಶನ್ಸ್ ಗಳನ್ನ ಕೇಳಿ ಸಹ ಉತ್ತರಗಳನ್ನ ಅಥವಾ ನಮಗೆ ಬೇಕಾಗಿರೋಂತ ಮಾಹಿತಿಗಳನ್ನ ಪಡ್ಕೋಬಹುದು. ಓಕೆ, ಸೊ ಇಲ್ಲಿ 5 minutesಗೆ ನೀವೊಂದು ಇಂಟರ್ವ್ಯೂನ ಮುಗಿಸ್ಬೇಕು ಅಂತ ಏನಿಲ್ಲ. ಓಕೆ, ಸೊ ಅದನ್ನ ಎಕ್ಸ್ಟೆಂಡ್ ಮಾಡ್ಕೋಬಹುದು. ನಮಗೆ ಬೇಕಾಗಿರೋಂಥದ್ದು ಏನೋ ಆ ವ್ಯಕ್ತಿಯಿಂದ ಯಾವ ರೀತಿಯಾದಂತ ಉತ್ತರಗಳನ್ನ ಪಡ್ಕೊಳ್ತೀವಿ. ಓಕೆ, ಸೊ ಇಲ್ಲಿ ಸಾಮಾಜಿಕ ಭೇದ ಭಾವಗಳಿರಲ್ಲ. ಓಕೆ, ಲಿಂಗ ತಾರತಮ್ಯ, ಮಾದಕ ದ್ರವ್ಯ ಸೇವನೆ ಮುಂತಾದವು. ಓಕೆ, ಸೊ ಇಂಥವುಗಳ ಆಧಾರದ ಮೇಲೆ ನಾವು ಮಾಹಿತಿಗಳನ್ನ ನಾವು ವಿಂಗಡಣೆ ಮಾಡ್ತಾ ಹೋಗೋದ್ರಿಂದ ಅಥವಾ ಗಣನೆಗೆ ಯಾವಾಗ ನಾವು ತೆಗೆದುಕೊಳ್ಳೋದಿಲ್ಲ, ಹೆಚ್ಚು ಅನುಕೂಲತೆಗಳನ್ನು ಹೊಂದಿರುತ್ತೆ ಅನ್ನೋದು ಕೆಲವರ ಅಭಿಪ್ರಾಯಗಳು. ಸಂಶೋಧಕರು ಯಾವುದೇ ಪಕ್ಷಪಾತವಿಲ್ಲದೆ ಮಾಹಿತಿಗಳನ್ನು ಸಂಗ್ರಹಿಸಬಹುದು, ಇನ್ನೊಂದು ಅಡ್ವಾಂಟೇಜ್. ಸೊ ಕಂಪ್ಲೀಟ್ ಪ್ಯಾಕೇಜ್ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ನಮಗೆ ಬೇಕು ಅಂತಂದ್ರೆ, ಒಂದು ಜಾಬ್ ಅನ್ನ ನಿರ್ವಹಿಸಬೇಕು ಅಂತ ಅಂದ್ರೆ ಅವ್ನಿಗೆ ಎಷ್ಟು ನಾಲೆಡ್ಜ್ ಬೇಕು ಅನ್ನೋ ಒಂದು ಟೆಸ್ಟ್ ಮಾಡುವಂತ, ಅಥವಾ ಇಂಟರ್ವ್ಯೂ ಆಗಿರ್ತಾರೆ, ಎಕ್ಸ್ಪರ್ಟೇ ಇರ್ತಾರೆ. ಆ ಎಕ್ಸ್ಪರ್ಟ್ ಅಂತಂದ್ರೆ ಆ ಸಬ್ಜೆಕ್ಟ್ ಅಲ್ಲಿ, ಆ ಒಂದು ಫೀಲ್ಡ್ ಅಲ್ಲಿ ಅವನಿಗೆ ಇನ್ ಡೆಪ್ತ್ ನಾಲೆಜ್ ಆಲ್ರೆಡಿ ಇರುತ್ತೆ. ಸೊ ಅವನಿಗೆ ಯಾವ್ದು ಶಾರ್ಟ್ಕಟ್ಗಳು ಯಾವುದು, ಅಥವಾ ಯಾವ್ದು ಆಕ್ಚುಯಲ್ ಫ್ರೇಮ್ಸ್ ಯಾವುದು, ಅಥವಾ ಎಷ್ಟು ತಾಳ್ಮೆ ಬೇಕಾಗಿರುತ್ತೆ, ಎಷ್ಟು ಪರಿಶ್ರಮ ಬೇಕಾಗಿರುತ್ತೆ, ಸೊ ಎಲ್ಲ ಗೊತ್ತಿರೋದ್ರಿಂದ ಯಾವ್ದನ್ನ ನೇರವಾಗಿ ಕೇಳಬೇಕು ಅನ್ನೋ ಒಂದು ಆಪ್ಷನ್ಸ್ ಇರುತ್ತೆ. ಸೊ ಅದಲ್ಲದೆ ಪಕ್ಷಪಾತವಿಲ್ಲದೆ ಕಾರ್ಯನಿರ್ವಹಿಸುವಂತಹ ಒಂದು ಸಾಧ್ಯತೆಗಳು ಇದಕ್ಕೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಸಮಸ್ಯೆ ತೀವ್ರತೆಯು ಸಂಶೋಧನೆಗೆ ತಿಳಿದಿರುವುದರಿಂದ ಯಾವ ಅಂಶಕ್ಕೆ ಹೆಚ್ಚಿನ ಮಾಹಿತಿಯನ್ನ ನೀಡಬೇಕು, ಯಾವ ಅಂಶಕ್ಕೆ ಕಡಿಮೆ ಇಂಪಾರ್ಟೆನ್ಸ್ ಅನ್ನ ನೀಡಬೇಕು. ಸೊ ಇದೆಲ್ಲದೂ ಸಹ ಒಬ್ಬ ಇಂಟರ್ವ್ಯೂಗೆ ಗೊತ್ತಿರೋದ್ರಿಂದ ಸೊ ನೇರವಾದ ಪ್ರಶ್ನೆಗಳನ್ನ, ತಮಗೆ ಬೇಕಾಗಿರುವಂತಹ ಕ್ವಶನ್ಸ್ ಗಳನ್ನ ಹಾಕೋಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಸಹ ಅನೇಕ ಅನಾನುಕೂಲತೆಗಳಿದೆ. ಸೊ ಸಂಗ್ರಹಿತ ಮಾಹಿತಿಯನ್ನು ನಂಬೋದು ಕಷ್ಟ ಕೆಲವೊಂದು ಬಾರಿ. ಏನಕ್ಕೆ ಅಂತಂದ್ರೆ ಕೆಲವೊಂದು ಬಾರಿ ಇಂಟರ್ವ್ಯೂ ಒಂದು ಕ್ವಶನ್ ಇಂದ ಶುರುವಾಗಿ ಬೇಡದೇ ಇರತಕ್ಕಂತ ವಿಷಯಗಳಿಗೆ ಹೋಗ್ತಾ ಹೋಗ್ಬೋದು, ಹೆಚ್ಚಿನ ಗಮನ ಅಥವಾ ಲಕ್ಷ್ಯ ಕೊಡ್ತಾ ಹೋಗ್ಬಹುದು. ಸೊ ಇದರಿಂದ ನಾವು ಅಂದ್ಕೊಂಡಿರ್ತಕ್ಕಂತಹ ಆಬ್ಜೆಕ್ಟಿವ್ಸ್ ಇರುತ್ತೆ, ಆ ಆಬ್ಜೆಕ್ಟಿವ್ಸ್ ಗಳನ್ನ ನಾವು ಮೀಟ್ ಮಾಡ್ಲಿಕ್ಕೆ ಸಾಧ್ಯ ಆಗದೇನೆ ಇರಬಹುದು. ಈ ವಿಧಾನವನ್ನ ಸರ್ವೆ ವಿಧಾನಗಳಲ್ಲಿ ಅಳವಡಿಸೋದು ಬಹಳ ಕಷ್ಟ. ಸರ್ವೆ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಸೆನ್ಸಸ್ ಅಂತ ಇಟ್ಕೊಳ್ಳೋದು, ಜನಗಣತಿ ಅಂತ ಇಟ್ಕೊಳ್ಳೋಣ. ಸೊ ಅದರಲ್ಲಿ ಸ್ಟ್ರಕ್ಚರ್ ಆಗಿ ಇರ್ಬೇಕಾಗುತ್ತೆ. ಫ್ಯಾಮಿಲಿ ಯಾವ ರೀತಿ ನ್ಯೂಕ್ಲಿಯರ್ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ, ಅಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನ ಬಿಟ್ಟು ಎಕ್ಸ್ಟ್ರಾ ಕ್ವಶನ್ಸ್ ಆಗೋದಕ್ಕೆ ಏನಾದ್ರು ಆಪ್ಷನ್ ಕೊಟ್ಬಿಟ್ರೆ, ಒಂದ್ ಫ್ಯಾಮಿಲಿ ಎಂಟ್ರಿ ಆದ್ರೆ, ಒಂದ್ ಮನೆ ಒಳಗೆ ಎಂಟ್ರಿ ಆದ್ರೆ, ಸೊ ಒನ್ ಅವರ್ಗೆ ತೆಗೆದುಕೊಳ್ಳುವಂತಹ ಒಂದು ಸಮಯ 3 hours 4 hours ತೆಗೆದುಕೊಂಡ್ರೆ, ಅಥವಾ ಒಂದು ದಿನವೆಲ್ಲ ತೆಗೆದುಕೊಂಡ್ರೆ ಒಂದು ಇಂಟರ್ವ್ಯೂ, ಓಕೆ, ತುಂಬಾ ಎಕ್ಸ್ಪೆನ್ಸ್ ಆಗ್ತಾ ಹೋಗುತ್ತೆ, ಟೈಮ್ ಕನ್ಸಂಪ್ಷನ್ ಜಾಸ್ತಿ ತೆಗೆದುಕೊಳ್ತಾ ಹೋಗುತ್ತೆ. ಸೊ ಅದು ಕೆಲವೊಂದು ಬಾರಿ ಇರ್ರೆಲೆವೆಂಟ್ ಅಂತ ಸಹ ಅನ್ಸುತ್ತೆ. ಸೊ ಈ ವಿಧಾನಗಳನ್ನ ಎಲ್ಲಾ ಪ್ಯಾಟರ್ನ್ಸ್ ಗಳಲ್ಲೂ ಸಹ ಅಥವಾ ಎಲ್ಲಾ ದತ್ತಾಂಶ ಸಂಗ್ರಹಗಳನ್ನು ಉಪಯೋಗಿಸೋದು ತುಂಬಾ ಕಷ್ಟ. ಎಸ್ಪೆಷಲಿ ಈ ಸೆನ್ಸಸ್ ಸರ್ವೆ ವಿಧಾನಗಳಲ್ಲಿ ಈ ರೀತಿಯಾದ ವಿಧಾನಗಳನ್ನ ಅನುಸರಿಸೋದು ಬಹಳ ಬಹಳ ಕಷ್ಟ. ನೆಕ್ಸ್ಟ್ ಅದೇ ರೀತಿಯಾಗಿ ಬರ್ಬೇಕು ಅಂತ ಅಂದ್ರೆ, ಸಂಶೋಧನೆಯ ಸಂಭಾಷಣೆಯು ಅಥವಾ ಸಂದರ್ಶಕನ ಒಂದು ಸಂಭಾಷಣೆ ಏನಿರುತ್ತೆ, ಸಂಶೋಧನೆ ಚೌಕಟ್ಟನ್ನು ದಾಟಿ ಹೋಗುವ ಸಾಧ್ಯತೆ ಹೆಚ್ಚು. ಓಕೆ, ಇಲ್ಲಿ ಸಂದರ್ಶನಕ್ಕೆ ತಕ್ಕಂತ ಪ್ರಶ್ನೆಗಳನ್ನು ಜೋಡಿಸೋದ್ರಿಂದ ಅನಗತ್ಯ ಮಾಹಿತಿಗಳನ್ನು ಹೆಚ್ಚಾಗಿ ಚರ್ಚಿಸಬಹುದು. ನಮಗೆ ಒಂದು 5% ಅಥವಾ ಒಂದು 50% ಬೇಕಾಗಿರೋದನ್ನ ಚರ್ಚೆ ಮಾಡಿದ್ರೆ, ಇನ್ 50% ಔಟ್ ಆಫ್ ದ ಬಾಕ್ಸ್ ಚರ್ಚೆ ಮಾಡಬಹುದು. ಕೆಲವೊಂದು ಬಾರಿ ಪಕ್ಷಪಾತಗಳ ಸಾಧ್ಯತೆಗಳು ಹೆಚ್ಚು. ಅಥವಾ ಇನ್ ಟರ್ಮ್ಸ್ ಆಫ್ ಕಮ್ಯುನಿಟಿ ಅಂತ ಬಂದಾಗ, ಇನ್ ಟರ್ಮ್ಸ್ ಆಫ್ ಜೆಂಡರ್ ಅಂತ ಬಂದಾಗ, ಇನ್ ಟರ್ಮ್ಸ್ ಆಫ್ ಎಕನಾಮಿಕಲ್ ಸ್ಟೇಟಸ್, ನಮ್ಮ ಸಿಟಿಯವನು, ಸೊ ಈ ರೀತಿಯಾದಂತ ಕೆಲವೊಂದು ವಿಷಯಗಳು ಬಂತು ಅಂತ ಅಂದಾಗ, ಸೊ ಅವ್ರಿಗೆ ಕೆಲವೊಂದು
ಕ್ವಶನ್ಸ್ ಗಳನ್ನ ಕೇಳುವಂಥದ್ದು, ಅಥವಾ ಅವನಿಗೆ ಗೊತ್ತಿರ್ತಕ್ಕಂಥ ಕ್ವಶನ್ಸ್ ಗಳನ್ನ ಕೇಳುವಂಥದ್ದು, ಅಥವಾ ವೆರಿ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಸ್ ಗಳನ್ನ ಕೇಳುವಂಥದ್ದು. ಸೊ ಈ ತರದ್ದು ಪಕ್ಷಪಾತಗಳಾಗುವಂತ ಸಾಧ್ಯತೆಗಳು ಹೆಚ್ಚು. ಅಥವಾ ನಮ್ಮ ಕ್ಯಾಸ್ಟ್ ನವನು ಅಂತ ಬಂದಾಗ ಕ್ಯಾಸ್ಟ್ ಗೆ ಸಂಬಂಧಿಸಿದಂತೆ ಕೆಲವೊಂದು ಕ್ವಶನ್ಸ್ ಗಳನ್ನ ಕೇಳ್ತಾ ಹೋಗ್ಬೋದು. ಸೊ ಅದರ ಬೇಸ್ ಮೇಲೆ ಯೂಸ್ ಮಾಡ್ಕೊಳ್ತಾ ಹೋಗ್ಬೋದು. ಅಂದ್ರೆ ಕೆಲವೊಂದು ಬಾರಿ ಸಂಶೋಧನೆ ಚೌಕಟ್ಟನ್ನ ದಾಟಿ ಹೋಗುವಂತ ಸಾಧ್ಯತೆಗಳು ಹೆಚ್ಚು. ನೆಕ್ಸ್ಟ್, ಸಂಶೋಧನೆಗೆ ಬೇಕಾದ ರೀತಿಯಲ್ಲಿ ಮಾಹಿತಿಯನ್ನ ವಿಂಗಡಿಸೋದು ಅಥವಾ ಅರ್ಥೈಸೋದು ಸುಲಭದ ಕೆಲಸ ಅಲ್ಲ. ಯಾಕೆಂದ್ರೆ ಯಾವ ಪ್ರಶ್ನೆಗಳಿಗೂ ಪೂರ್ವ ನಿರ್ಧರಿತ ಆಗಿರೋದಿಲ್ಲ. ಡೇಟಾ ನಾವು ಕೇಳ್ತಾ ಹೋಗ್ಬೋದು, ಕ್ವಶನ್ಸ್ ಫಾರ್ಮ್ಯಾಟ್ ಅಲ್ಲಿ ನಾವು ಅನೇಕ ಮಾಹಿತಿಗಳನ್ನ ಪಡ್ಕೊಳ್ತಾ ಹೋಗ್ಬೋದು. ಬಟ್ ಅದನ್ನ ಇಂಟರ್ಪ್ರಿಟೇಷನ್ ಮಾಡುವಂತ ಸಂದರ್ಭದಲ್ಲಿ ಇದು ಬಹಳ ಕ್ಲಿಷ್ಟಕರವಾದಂತಹ ವಿಧಾನ ಅಂತ ಹೇಳ್ತಾರೆ. ಯಾಕೆಂದ್ರೆ ಎಲ್ಲದನ್ನು ಸಹ ಜನರಲೈಸೇಷನ್ ಮಾಡಕ್ ಆಗಲ್ಲ. ಸೊ ಒಬ್ರಿಗೆ ಒಂದ್ ಕ್ವಶನ್ ಕೇಳಿರ್ತೀವಿ, ಇನ್ನೊಬ್ರಿಗೆ ಇನ್ನೊಂದು ಕ್ವಶನ್ಸ್ ಕೇಳಿರ್ತೀವಿ. ಸೊ ಇವ್ರಿಗೂ ಯಾವ ರೀತಿಯಾಗಿ ಕಂಪೇರ್ ಮಾಡಲು? ಒಂದೇ ಕ್ವಶನ್ಸ್ ಅನ್ನ 10 ಜನ ಕೇಳ್ತಾ ಇದ್ವಿ ಅಂತಾರೆ. ಇವರು 1 ಸೆಕೆಂಡ್ ಅಲ್ಲಿ ಕೊಟ್ರು, ಇವರು ಕೊಡ್ಲಿಲ್ಲ, ಇವ್ರು 5 ಸೆಕೆಂಡ್ ಯೋಚನೆ ಮಾಡ್ಕೊಟ್ರು. ಸೊ ಇವರು ಡೈರೆಕ್ಟ್ ಹೇಳಿಲ್ಲ, ಬಟ್ ಇಂಡೈರೆಕ್ಟ್ ಆಗಿ ಅರ್ಥ ಮಾಡಿಸಿದ್ರು. ಸೊ ಈ ತರದ ಆಧಾರದ ಮೇಲೆ ಮಾರ್ಕ್ಸ್ ಅನ್ನ ಕೊಡ್ಬೋದು. ಆದ್ರೆ 10 ಜನಕ್ಕೆ 10 ಬೇರೆ ಬೇರೆ ಅಂತ ಕ್ವಶನ್ಸ್ ಗಳನ್ನ ಕೇಳಿದಾಗ ಅವ್ರು ಕೊಟ್ಟಂತ ಆಧಾರದಲ್ಲಿ ಹೆಂಗೆ ನಾವು ವೆರಿಫಿಕೇಶನ್ ಮಾಡುವಂತದ್ದು, ಹೇಗೆ ರೇಟಿಂಗ್ ಅನ್ನ ಕೊಡುವಂತದ್ದು ಕಷ್ಟ ಆಗ್ತಾ ಹೋಗುತ್ತೆ. ಓಕೆ, ಸೊ ಇಂಥ ಸಂದರ್ಭದಲ್ಲಿ ಈ ಒಂದು ವಿಧಾನ ಸೂಟ್ ಆಗೋಲ್ಲ ಅನ್ನೋ ಒಂದು ವಾದ. ಅಂಡ್ ಲಾಸ್ಟ್ ಒನ್, ಸಂಶೋಧಕನು ಅಥವಾ ಸಂಶೋಧನಾಕಾರನು ಅತಿ ಹೆಚ್ಚು ಸೂಕ್ಷ್ಮವಾಗಿರ್ಬೇಕು. ಸೊ ಇಬ್ರು ಸಹ, ಮತ್ತು ಸಂದರ್ಶನಕ್ಕೆ ಸಂಬಂಧಿಸಿದಂತಹ ಅನುಭವಗಳನ್ನ ಹೊಂದಿರಬೇಕು. ಸೊ ಇಲ್ಲದಿದ್ದರೆ ಎಸ್ಪೆಷಲಿ ಸಂದರ್ಶನಕಾರ ಇಂತಹ ಸಂದರ್ಶನಗಳನ್ನು ಕಂಡಕ್ಟ್ ಮಾಡೋದು ಯಶಸ್ವಿ ಆಗ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಸೂಕ್ಷ್ಮತೆ ಅರ್ಥ ಆಗಿರ್ಬೇಕು. ಯಾರಿಗೆ? ಸಂದರ್ಶನಕಾರರಿಗೆ. ಯಾವ ಸೂಕ್ಷ್ಮತೆ? ಯಾವ ವಿಷಯಗಳನ್ನ ನಾವು ತೆಗೆದುಕೋಬೇಕಾಗಿದೆ ಮುಖ್ಯವಾಗಿ. ಏಕೆಂತಾರೆ ಇದು ಸ್ಟ್ರಕ್ಚರ್ ಅಲ್ಲ. ಆ ಮೂಮೆಂಟ್ಗೆ ಏನು ನಮಗೆ ಕ್ವಶನ್ಸ್ ಹೊಳಿತಾ ಹೋಗುತ್ತೆ, ಅದಕ್ಕೆ ಸಂಬಂಧಿಸಿದಂತಹ ಕ್ವಶನ್ಸ್ ಗಳನ್ನ ಕೇಳ್ತಾ ಹೋಗ್ಬೇಕು. ಆ ಒಂದು ಕ್ವಶನ್ಸ್ ಆ ಒಂದು ಆಬ್ಜೆಕ್ಟಿವ್ ಅನ್ನ ಫುಲ್ಫಿಲ್ ಮಾಡುತ್ತಾ ಅನ್ನೋದು ಪ್ರಶ್ನೆ. ಸೊ ಅಲ್ಲಿ ಆ ಸಂದರ್ಶನಕಾರ ಯಾವ ರೀತಿ ಆಗಿರ್ಬೇಕು? ಹೆಚ್ಚು ಅನುಭವಕ್ಕೆ ಒಳಗಾಗಿರ್ಬೇಕು, ಅನುಭವಸ್ಥ ಆಗಿರ್ಬೇಕು, ಹೆಚ್ಚು ನಾಲೆಡ್ಜ್ ಇರಬೇಕು, ಹೆಚ್ಚು ಈ ರೀತಿಯಾದ ಸಂದರ್ಶನವನ್ನು ಕಂಡಕ್ಟ್ ಮಾಡಿರುವಂತಹ ಅನುಭವ ಹಿನ್ನೆಲೆಯ ವ್ಯಕ್ತಿ ಆಗಿರ್ಬೇಕು. ಸೊ ಹಾಗಿದ್ದಾಗ ಮಾತ್ರ ಇಂತಹ ಒಂದು ಸಂದರ್ಶನಗಳು ಯಶಸ್ವಿ ಆಗ್ತಾ ಹೋಗುತ್ತೆ. ಇಲ್ಲ ಅಂತಂದ್ರೆ ಅದು ಸಂದರ್ಶನ ಸಕ್ಸಸ್ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಸೊ ಇಷ್ಟು ರಚನೆಗೆ ಒಳಪಡದ ಸಂದರ್ಶನ. ಮೂರನೇದು ಕೇಂದ್ರೀಕೃತವಾದಂತಹ ಸಂದರ್ಶನ. ಸೊ ಪ್ರಯೋಗ ಶಿಕ್ಷಣದ ಸಂದರ್ಶನ. ಸೊ ಒಟ್ಟು 4 ವಿವಿಧ ಸಂದರ್ಶನಗಳು ನಾವಿಲ್ಲಿ ನೋಡ್ಬೇಕಾಗಿರುವಂತದ್ದು. ಸೊ ಕೇಂದ್ರೀಕೃತವಾಗಿರ್ತಕ್ಕಂಥ ಸಂದರ್ಶನ ಒಂದು ಸಬ್ಜೆಕ್ಟ್ಗೆ ಕೇಂದ್ರೀಕೃತವಾಗಿರುತ್ತೆ, ಅಥವಾ ಒಂದು ಪರ್ಸನ್ಸ್ಗೆ ಕೇಂದ್ರೀಕೃತವಾಗಿರುತ್ತೆ, ಒಂದು ಸಬ್ಜೆಕ್ಟ್ಗೆ ಕೇಂದ್ರೀಕೃತವಾಗಿರುತ್ತೆ, ಅಥವಾ ಒಬ್ಬ ಇಂಟರ್ವ್ಯೂವರ್ಗೆ ಕೇಂದ್ರೀಕೃತವಾಗಿರುತ್ತೆ. ಆ ವಿಷಯ ಏನು ಸೆಂಟ್ರಲೈಸ್ ಆಗಿರುತ್ತೆ ಒಂದು ಕಂಟೆಂಟ್, ಅದರ ಸುತ್ತ ಈ ಒಂದು ಸಂದರ್ಶನದ ಕ್ವಶನ್ಸ್ಗಳು ಫ್ರೇಮ್ ಆಗ್ತಾ ಹೋಗುತ್ತೆ. ಅದಕ್ಕೆ ಸಂಬಂಧಿಸಿದಂತಹ ಒಂದು ಪ್ರಶ್ನೆಗಳ ಸರಮಾಲೆ ಆ ಒಂದು ಸಂದರ್ಶನದಲ್ಲಿ ಇರ್ತಾ ಹೋಗುತ್ತೆ. ಅದನ್ನ ಕೇಂದ್ರೀಕೃತವಾದಂತಹ ಸಂದರ್ಶನ. ಫಾರ್ ಎಕ್ಸಾಂಪಲ್, ಒಂದು ಕಂಟೆಂಟ್, ಆ ಕಂಟೆಂಟ್ ಅಥವಾ ಒಂದು ಆಬ್ಜೆಕ್ಟ್ ಅಂತ ಹೇಳ್ಕೊಂಡ್ರೆ, ಆ ಆಬ್ಜೆಕ್ಟಿವ್ ಇಸ್ ಮೇನ್. ಆ ಆಬ್ಜೆಕ್ಟಿವ್ ಹೇಳ್ಕೊಂಡು ನಾವು ಸಬ್ ಆಬ್ಜೆಕ್ಟಿವ್ಸ್ ಗಳನ್ನ ಮಾಡ್ಕೊಳ್ತಾ ಹೋಗ್ತೀವಿ, ಅದು ಸಬ್ ಕ್ವಶನ್ಸ್ ಗಳನ್ನ ಮಾಡ್ತಾ ಹೋಗ್ತೀವಿ. ಆ ಕ್ವಶನ್ಸ್ಗೆ ಸಂಬಂಧಿಸಿದಂತೆಗಳ ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಳ್ತಾ ಹೋಗ್ತೀವಿ, ಅದಕ್ಕೆ ಸಂಬಂಧಿಸಿದಂತ ಮಾಹಿತಿಗಳನ್ನ ಪಡ್ಕೊಳ್ತಾ ಹೋಗ್ತೀವಿ. ಸಬ್ಜೆಕ್ಟ್ ಓರಿಯೆಂಟೆಡ್, ಓಕೆ, ಅಥವಾ ನಾಲೆಜ್ ಓರಿಯೆಂಟೆಡ್, ಅಥವಾ ಒಂದು ಎಲಿಮೆಂಟ್ ಓರಿಯೆಂಟೆಡ್. ಸೊ ಈ ರೀತಿಯಾದಂತಹ ಒಂದು ಕೇಂದ್ರೀಕೃತವಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಅನ್ನು ತೆಗೆದುಕೊಂಡು ಅದಕ್ಕೆ ಸಂಬಂಧಿಸಿದಂತ ಕ್ವಶನ್ಸ್ ಗಳನ್ನ ಕೇಳಿ ಉತ್ತರಗಳನ್ನ ಪಡ್ಕೊಳ್ಳುವಂತಹ ಒಂದು ವಿಧಾನ
ಕೇಂದ್ರೀಕೃತವಾದಂತಹ ಸಂದರ್ಶನ. ಸೊ ಇದು ಕೆಲವೊಂದು ಆಬ್ಜೆಕ್ಟಿವ್ಸ್ಗಳು ಕಡಿಮೆ ಇದ್ದಂತ ಸಂದರ್ಭದಲ್ಲಿ ಅಥವಾ ಕೆಲವೊಂದು ಜಾಬ್ಸ್ಗೆ, ಕೆಲವೊಂದು ಪ್ರೋಸೆಸ್ಗಳಲ್ಲಿ, ಇಂಟರ್ವ್ಯೂ ಪ್ರೋಸೆಸ್ಗಳಲ್ಲಿ ಸೊ ಈ ರೀತಿಯಾದಂತಹ ಕೇಂದ್ರೀಕೃತವಾದಂತಹ ಸಂದರ್ಶನ ಹೆಚ್ಚು ಸೂಕ್ತ ಆಗಿರುತ್ತೆ. 4ನೇದು ಪ್ರಯೋಗ ಶಿಕ್ಷಣದ ಸಂದರ್ಶನ. ಸೊ ಕೆಲವೊಂದು ಬಾರಿ ಈ ಎಕ್ಸ್ಪೆರಿಮೆಂಟಲ್ ವಿಷಯಗಳು ಅಂತ ಬರುತ್ತೆ. ಓಕೆ, ಸೊ ಹೇಗೆ ಕಂಡಕ್ಟ್ ಮಾಡ್ತೀರಾ, ಎಕ್ಸ್ಪೆರಿಮೆಂಟೇಷನ್ಸ್ ಹೇಗೆ ಮಾಡ್ತೀರಾ, ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡಬೇಕು. ಸೊ ಇನ್ಸ್ಟ್ರಕ್ಷನ್ಸ್ ಅನ್ನ ಯಾವ ರೀತಿಯಾಗಿ ಕೊಡಬೇಕು, ಸೊ ಯಾವ ಪ್ಯಾಟರ್ನ್ ಅಲ್ಲಿ ಕೊಡಬೇಕು, ಸೊ ಯಾವ ಟೋನ್ ಅಲ್ಲಿ ಕೊಡಬೇಕು, ಸೊ ಎಲ್ಲದೂ ಸಹ ಒಂದು ಮೇನ್ ಆಬ್ಜೆಕ್ಟಿವ್ ಅಂತ ಇಟ್ಕೊಳ್ಳೋಣ. ಸೊ ಆ ಆಬ್ಜೆಕ್ಟಿವ್ಗೆ ತಕ್ಕಂತಹ ಕ್ವಶನ್ಸ್ಗಳು ಫ್ರೇಮ್ ಆಗುತ್ತೆ. ಓಕೆ, ಸೊ ಅದು ಪ್ರಾಯೋಗಿಕವಾಗಿ ಒಬ್ಬ ವ್ಯಕ್ತಿ ಈ ಡೆಮಾನ್ಸ್ಟ್ರೇಷನ್ಸ್ಗೆ ಆತನನ್ನೇ ಬಿಟ್ಟಾಗ ಸೊ ಯಾವ ರೀತಿಯಾಗಿ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡಬಹುದು, ಯಾವ ರೀತಿಯಾದಂತಹ ಒಂದು ಕ್ಲಾಸಸ್ ಅನ್ನ ತೆಗೆದುಕೊಳ್ತಾ ಹೋಗ್ಬೋದು, ಯಾವ ರೀತಿಯಾದಂತಹ ಒಂದು ಜಾಬ್ ಅನ್ನ ನಿರ್ವಹಣೆ ಮಾಡ್ತಾ ಹೋಗ್ಬೋದು, ಅಥವಾ ಯಾವ ರೀತಿಯಾದಂತಹ ಒಂದು ಕೌನ್ಸಿಲಿಂಗ್ ಪ್ರೋಸೆಸ್ ಅನ್ನ ಕಂಪ್ಲೀಟ್ ಮಾಡ್ತಾ ಹೋಗ್ಬಹುದು. ಇದೊಂದು ಪ್ರಯೋಗ ಶಿಕ್ಷಣದ ಆಧಾರದ ಮೇಲೆ ನಡೆಯತಕ್ಕಂತ ಒಂದು ಸಂದರ್ಶನ. ಸೊ ಇದನ್ನು ಪ್ರಯೋಗ ಶಿಕ್ಷಣದ ಸಂದರ್ಶನ ಅಂತ ಕರೀತಾ ಹೋಗ್ತಾರೆ. ಸೊ ಪ್ರಾಯೋಗಿಕವಾಗಿ ಏನ್ ಮಾಡಬಹುದು, ಪ್ರಾಯೋಗಿಕವಾಗಿ ಹೇಗೆ ನಿರ್ವಹಣೆ ಮಾಡಬಹುದು, ಪ್ರಾಯೋಗಿಕವಾಗಿ ಹೇಗೆ ಆ ಒಂದು ಸಂದರ್ಶನವನ್ನ ಕಂಪ್ಲೀಟ್ ಮಾಡಬಹುದು. ಓಕೆ, ಕಂಪ್ಲೀಟ್ ಮಾಡೋದು. ಸೊ ಎಷ್ಟೋ ಸಂದರ್ಶನಗಳು, ಫಾರ್ ಎಕ್ಸಾಂಪಲ್ ಕೌನ್ಸಿಲಿಂಗ್ ಅಂತ ತೆಗೆದುಕೊಂಡಾಗ ಸೊ ಅಲ್ಲಿ ಒಂದು 5 ರಿಂದ 6 ಅಥವಾ 6 ರಿಂದ 10 ಸೊ ಇಷ್ಟು ಇಂಟರ್ವ್ಯೂಸ್ಗಳು ನಡೀಬೇಕು. ಅಂದ್ರೆ ಕೌನ್ಸಿಲಿಂಗ್ ಪ್ರೋಸೆಸ್ ಇಂಟರಾಕ್ಷನ್ಸ್ ನಡೀಬೇಕು. ಕೆಲವೊಂದು ಬಾರಿ ಏನಾಗುತ್ತೆ ಕೌನ್ಸಿಲಿಂಗ್ ಅಲ್ಲಿ, ಫಸ್ಟ್ ಸೆಷನ್ ಆಗುತ್ತೆ, ಸೆಕೆಂಡ್ ಸೆಷನ್ ಆಗುತ್ತೆ, ಅಂದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ, ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಇರುತ್ತೆ, ಅಥವಾ ಸ್ವಲ್ಪ ಒಂದು 10% 20% ಪ್ರೋಸೆಸ್ ಮೂವ್ ಆಗಿರುತ್ತೆ. ಸೊ ನೆಕ್ಸ್ಟ್ ಆಫ್ ಎ ಸಡನ್ ಅದು ಎಂಡ್ ಆಗಿರುತ್ತೆ. ಓಕೆ, ಸೊ ಅಥವಾ 50% 70% ಹೋಗಿರುತ್ತೆ, 90% ವರೆಗೂ ಹೋಗುತ್ತೆ ಕೆಲವೊಂದು ಸಂದರ್ಶನಗಳು. ಓಕೆ, ಸೊ ಕೆಲವೊಂದು ಇಂಪಾರ್ಟೆಂಟ್ ಟರ್ಮಿನೇಷನ್ ಪೀರಿಯಡ್ ಅಂತ ಇರೋದಲ್ಲ, ಇಂಪಾರ್ಟೆಂಟ್ ಅಥವಾ ಒಂದು ಘಟ್ಟ ಅಂತ ಹೇಳ್ತಾರಲ್ಲ, ಆ ಘಟ್ಟದಲ್ಲಿ ಬೇರೆ ಬೇರೆ ಕಾರಣಗಳಿಗೋಸ್ಕರ ಅದು ಹಂಗೆ ಕಟ್ ಆಗ್ಬಿಡುತ್ತೆ. ಓಕೆ, ಸೊ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೇಕು ಅಂತಂದ್ರೆ ಸೊ ಈ ಪ್ರಯೋಗ ಶಿಕ್ಷಣದ ಸಂದರ್ಶನ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸೊ ಪ್ರಯೋಗ ಶಿಕ್ಷಣದ ಸಂದರ್ಶನ ಏನು ಅಂತಂದ್ರೆ ಸೊ ಆಕ್ಚುಲ್ ಆಗಿ ಇಂಟರ್ವ್ಯೂ ಏನಿರುತ್ತೆ ಆತನೇ ಕಂಡಕ್ಟ್ ಮಾಡ್ಬೇಕಾಗುತ್ತೆ. ಸೊ ಅಲ್ಲಿ ಬಿಗಿನಿಂಗ್ ಟು ಎಂಡ್ ದ ಪ್ರೋಸೆಸ್ ಏನಿರುತ್ತೆ, ದ ಕಂಪ್ಲೀಟ್ ಪ್ರೋಸೆಸ್ ಅನ್ನ ದೇ ಹ್ಯಾವ್ ಟು ಕಂಪ್ಲೀಟ್. ಆಗ ಅಷ್ಟೇ ಆ ಒಂದು ಸಂದರ್ಶನ ಕಂಪ್ಲೀಟ್ ಆಗುವಂತದ್ದು. ಸೊ ಆ ಒಂದು ಏನೋ ಸಂದರ್ಶನದ ಆಬ್ಜೆಕ್ಟಿವ್ ಏನಿರುತ್ತಲ್ಲ ಅದನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಸಾಧ್ಯ. ಸೊ ಇಷ್ಟು ಸಂದರ್ಶನದ ವಿಧಗಳು ಯಾವ್ದು, ನೆಕ್ಸ್ಟ್ ಸಂದರ್ಶನಗಳಲ್ಲಿರ್ತಕ್ಕಂಥ ಪ್ಯಾಟರ್ನ್ಸ್ಗಳೇನು ಮತ್ತು ಅವುಗಳ ಕಂಡು ಬರ್ತಕ್ಕಂಥ ಪ್ರಮುಖ ಅಂಶಗಳೇನು, ನೆಕ್ಸ್ಟ್ ಸಂದರ್ಶನದ ವಿಧಗಳು, ಸೊ ಅದ್ರದ ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್. ಸೊ ಇಷ್ಟು ಡೇಟಾ ಅಥವಾ ದತ್ತಾಂಶವನ್ನು ಸಂಗ್ರಹಿಸುವಲ್ಲಿ ಸಂದರ್ಶನದ ವಿಧಾನದ ಮಹತ್ವ. ಓಕೆ, ಸೊ ಇಲ್ಲಿಗೆ ಸಮಯ ಮುಗಿದಿದೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.